ಆಸ್ಟ್ರೇಲಿಯಾದಲ್ಲಿ ಬೇಜಾನ್ ದೊಡ್ಡ ದೊಡ್ಡ ಸಿಟೀಸ್ ಇದಾವೆ. ಮೆಲ್ಬೋರ್ನ್ ಆಯ್ತು, ಸಿಡ್ನಿ ಆಯ್ತು. ನಾವಿವಾಗ ಗೋಲ್ಡ್ ಕೋಸ್ಟ್ ಬ್ರಿಸ್ಬೇನ್ ಎಂಬ ಸ್ಟೇಟ್ ಅಲ್ಲಿ ಇದೀವಿ. ಈ ಸಿಟಿ ಏನಕ್ಕೆ ಫೇಮಸ್ ಅಂತ ಹೇಳಿದ್ರೆ ವರ್ಲ್ಡ್ ವಾರ್ II ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದೆ ಡಿಫೆನ್ಸ್ ಮಾಡ್ಕೊಂಡ್ರಲ್ಲಿ ಆಸ್ಟ್ರೇಲಿಯಾನ. ಈ ಸಿಟಿ ಬಂದ್ಬಿಟ್ಟು ಟೂರಿಸ್ಟಿಕ್ ಎಲ್ಲ, ಆದ್ರೆ ಇಲ್ಲಿ ಬೊಟಾನಿಕಲ್ ಗಾರ್ಡನ್ಸ್ ಆಗಿರ್ಬೋದು ಅಥವಾ ಸ್ಕೈ ಸ್ಕೇಪರ್ಸ್ ಆಗಿರ್ಬೋದು, IT ಇಂಡಸ್ಟ್ರೀಸ್ ಆಗಿರ್ಬೋದು ಬೂಮ್ ಆಗ್ತಾ ಇದೆ. ಬನ್ನಿ ಈ ಆಸ್ಟ್ರೇಲಿಯಾದ ಬ್ರಿಸ್ಬೇನ್ ಸಿಟಿನ ರೌಂಡ್ ಹೊಡ್ಕೊಂಡು ಬರೋಣ, ಹಾಗೆ ಮೇಲ್ಗಡೆ ಟಾಪ್ ಇರೋಣ. ವೆಲ್ಕಮ್ ಟು ದ ಬ್ರಿಸ್ಬೇನ್ ಸಿಟಿ. ಬ್ರಿಸ್ಬೇನ್ ಅಲ್ಲಿ ಒಂದು 2-3 ದಿನ ಇದ್ವಿ, ಆದ್ರೆ ಬ್ರಿಸ್ಬೇನ್ ಸಿಟಿನ ಎಂಟರ್ ಆಗಿರ್ಲಿಲ್ಲ. ಇವಾಗ ಬ್ರಿಸ್ಬೇನ್ ಸಿಟಿ ಒಳಗಡೆ ಹೋಗ್ತಾ ಇದೀವಿ. ನೀವೇ ನೋಡಿದೀರಾ ನಮ್ಮ ಜೊತೆ, ಮೆಲ್ಬೋರ್ನ್ ಸಿಟಿ ನೋಡಿದೀರಾ, ಸಿಡ್ನಿ ಸಿಟಿ ನೋಡಿದೀರಾ. ಅದಕ್ಕೆ ಕಂಪೇರ್ ಮಾಡಿದ್ರೆ ಬ್ರಿಸ್ಬೇನ್ ಸಿಟಿ ಏನ್ ಡಿಫ್ರೆಂಟ್ ಹೇಳಿ? ಒಂದು ಸ್ವಲ್ಪ ಕಾಮ್ ಅಂಡ್ ಸೈಲೆಂಟ್ ಸಿಟಿ ಇದು. ಸೆಂಟರ್ ಆಫ್ ಬ್ರಿಸ್ಬೇನ್ ಇವಾಗ ನಾವು ಬಂದಿರೋದು. ಇಲ್ಲಿ ಫುಲ್ ಸ್ಟಾರ್ಟ್ ಆದರೆ ಹಿಂಗೆ ತಿರುಗಿಸಿದ್ರೆ ಅಲ್ಲಿವರೆಗೂ ಸ್ಕೈ ಸ್ಕ್ರೇಪರ್ಸು. ಇಷ್ಟೇ ಸೆಂಟರ್ ಆಫ್ ದ ಸಿಟಿ ಅಂದರೆ ಇಡೀ ಬ್ರಿಸ್ಬೇನ್ ಸಿಟಿಗೆ ಇಷ್ಟೇ ಸ್ಕೈ ಸ್ಕ್ರೇಪರ್ ಇರೋದು. ನಾವು ಬೇರೆ ಸಿಟಿ ಮೆಲ್ಬೋರ್ನ್, ಸಿಡ್ನಿಗೆ ಎಲ್ಲ ಕಂಪೇರ್ ಮಾಡಿಕೊಂಡ್ರೆ ಇಲ್ಲೊಂದು ಸ್ವಲ್ಪ ಕಂಪಿನೇ. ಆಸ್ಟ್ರೇಲಿಯಾಲೇ ಮೊದಲೇ ಬೀಚ್ ಫೇಮಸ್ಸು, ಎಲ್ಲ ಕಡೆ ಬೀಚ್ಗಳವೆ. ಆದರೆ ಇವರು ಆರ್ಟಿಫಿಷಿಯಲಾಗಿ ಒಂದು ಬೀಚ್ ಕ್ರಿಯೇಟ್ ಮಾಡ್ಕೊಂಡವ್ರೆ. ಏನು ಅಂತ ಕೇಳ್ತೀರಾ? ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಆರ್ಟಿಫಿಷಿಯಲ್ ಬೀಚು ಮರಳು ತಗೊಂಬಂದು ಹಾಕ್ಬಿಟ್ಟು ಬೀಚ್ ರೆಡಿ ಮಾಡ್ಕೊಂಬಿಟ್ಟವ್ರೆ ಬ್ರಿಸ್ಬೇನ್ ಸಿಟಿಯವರು. ಇಲ್ಲಿಂದ 50 ಕಿಲೋಮೀಟ್ರ್ ದೂರ ಹೋದರೆ ಗೋಲ್ಡ್ ಕೋಸ್ಟ್ ಅಂತ ಒಂದು ಅದ್ಭುತವಾದ ಬೀಚ್ ಇದೆ ಇವ್ರಿಗೆ ಆಟ ಆಡೋಕ್ಕೆ. ಅದು ಬಿಟ್ಬಿಟ್ಟು ಇಲ್ಲಿ ಬಂದು ಆರ್ಟಿಫಿಷಿಯಲ್ ಬೀಚಲ್ಲಿ ಆಟಾಡ್ತಾವ್ರ ಗುರು. ಮಕ್ಳಿಗೆ ಅನ್ಸುತ್ತೆ ಕಿರಣ. ಮಕ್ಕಳಿಗೆ ಇದೇ ಜುಲೈ 23ನೇ ತಾರೀಕು ನಾವು ಫ್ಲೈಯಿಂಗ್ ಪಾಸ್ ಟೂರ್ಸ್ ಕಡೆಯಿಂದ ಕೀನ್ಯಾದ ಮಸಾಯಿ ಮಾರ ಸಫಾರಿ ಟೂರ್ ಆರ್ಗನೈಸ್ ಮಾಡಿದೀವಿ. ಇದು ಬಂದು ದ ಗ್ರೇಟ್ ಮೈಗ್ರೇಷನ್ ಟೈಮ್, ಒನ್ಸ್ ಇನ್ ಅ ಲೈಫ್ ಟೈಮ್ ಆಪರ್ಚುನಿಟಿ, ಮಿಸ್ ಮಾಡ್ಕೊಳ್ಳೇಬಾರ್ದು. ಈ ಕೆಳಗಡೆ ನಮಗೆ ಕಾಲ್ ಇಲ್ಲ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ ನ ಬುಕ್ ಮಾಡ್ಕೊಳ್ಳಿ. ಕೀನ್ಯಾಗೆ ಸ್ಲಾಟ್ಸ್ ಬೇಗ ಬುಕ್ ಆಗ್ತಿದೆ, ಯಾಕಂದ್ರೆ ಇದು ಮಸಾಯಿ ಮಾರದು ಗ್ರೇಟ್ ಮೈಗ್ರೇಷನ್. ಅದ್ರ ಜೊತೆಗೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಕಡೆಯಿಂದ 2ನೇ ಟ್ರಿಪ್ ಅಪ್ಪ ಕೀನ್ಯಾ ಕಡೆಗೆ. ಬನ್ನಿ ಬೇಗ ಜುಲೈ 23ನೇ ತಾರೀಕು ಕೀನ್ಯಾದ ಮಸಾಯಿ ಮಾರ ಕಡೆ ಪಯಣ ಬೆಳೆಸೋಣ. ಇದೆಲ್ಲ ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ ಅಲ್ಲ, ದುಡ್ಡು ಕೊಟ್ಟು ಬರೋಂಗಿಲ್ಲ, ಪಬ್ಲಿಕ್ ಸ್ವಿಮ್ಮಿಂಗ್ ಪೂಲು. ಯಾರು ಬೇಕಾದ್ರೂ ಬಂದು ನೀರಿಗೆ ಧುಮುಕ್ತಾ ಇರ್ಬೋದು. ಅದು ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಪಬ್ಲಿಕ್ ಜಾಗನೇ, ಪಬ್ಲಿಕ್ ಸ್ವಿಮ್ಮಿಂಗ್ ಪೂಲ್ನೇ ಅಲ್ವಾ. ಕ್ಲೋರಿನ್ ಹಾಕ್ಬಿಟ್ಟಿದ್ದಾರೆ ಅನ್ಸುತ್ತೆ, ಫುಲ್ ಕ್ಲೋರಿನ್ ವಾಸನೆ. ಕ್ಲೀನಾಗಿ ಇಡಬೇಕಲ್ಲ ಆಬ್ವಿಯಸ್ಲಿ. ಎಷ್ಟು ಜನ ಇಲ್ಲಿ ಏನೇನು ಮಾಡಿರ್ತಾರೋ ಮಕ್ಳುಗಳು. ಚಳಿಗೆ ಹಂಗೆ ಉಚ್ಚ ಮಾಡ್ಕೊಂಬಿಟ್ಟಿರ್ತಾರೆ ಮಕ್ಳುಗಳು. ಬ್ರಿಸ್ಬೇನ್ ಸಿಟಿದು ಟಾಪ್ ವ್ಯೂ ತೋರಿಸ್ತೀನಿ ಅಂತ ಹೇಳಿದ್ವಿ, ಆದರೆ ನಾವು ಟಾಪ್ ಬಿಲ್ಡಿಂಗ್ ಮೇಲೆ ಹೋಗ್ತಾ ಇಲ್ಲ. ಬ್ರಿಸ್ಬೇನ್ ಸಿಟಿದು ಐಕಾನಿಕ್ ಲ್ಯಾಂಡ್ ಮಾರ್ಕ್ ಬ್ರಿಸ್ಬೇನ್ ಐ, ಇಲ್ಲಿ ಹೋಗ್ತಾ ಇದೀವಿ. ಅದ್ರ ಮೇಲ್ಗಡೆ ಹೋಗೋಣ. ಲಂಡನ್ನಲ್ಲಿ ಲಂಡನ್ ಐ ಇದೆಯಲ್ಲ, ಅದೇ ಥರ ಬ್ರಿಸ್ಬೇನಲ್ಲಿ ಬ್ರಿಸ್ಬೇನ್ ಐ ಇದೆ. ಹೆಂಗಿದೆ ನೋಡಿ, ಫುಲ್ಲು ಸಿಟಿ ವ್ಯೂ ಕಾಣಿಸುತ್ತೆ. $22, $1,000. ಟಿಕೆಟ್ಸ್ ಪ್ಲೀಸ್. $1,100 ಆಶಾ ಒಬ್ರಿಗೆ. How long the ride will be? About 12 minutes. 12 minutes? Oh, that's so less. 12 ನಿಮಿಷ ರೈಡು, 4 ಸರ್ಕಲ್ ಅಂತೆ. 4 ಸರ್ಕಲ್ ಅಂದರೆ ಒಂದು ರೈಡ್ ಬಂದ್ಬಿಟ್ಟು ಅಂದರೆ ಒಂದು ಸರಿ ಸರ್ಕಲ್ ಹೊಡಿಯೋಕ್ಕೆ 3 ನಿಮಿಷ ತಗೊಳುತ್ತೆ. ನೀವೇನಾದರೂ ಇವಾಗ 2001ರಲ್ಲಿ ನೀವೇನಾದ್ರು ಗ್ಯಾಪ್ನ ಇದ್ದರೆ, ಇವಾಗ ಬೆಂಗಳೂರಲ್ಲಿ ಫಸ್ಟು ಸುಜಾತ ಥಿಯೇಟ್ರ್ ಇತ್ತು ಗೊತ್ತಾ, ಇವಾಗ SJRC ಕಾಲೇಜ್ ಇದೆ, ಅಲ್ಲಿ ಈ ಥರ ಜಾತ್ರೆ ನಡೀತಾ ಇತ್ತು. ಅಲ್ಲಿ ಈ ಥರ ಜೈಂಟ್ ವೀಲ್ ಅಂತೆ ಮತ್ತು ಇನ್ನೂ ಏನೇನೋ ಬರೋದು. ಅವಾಗ ನಮ್ಗೆ ಅದೇ ಹಬ್ಬ. ಅಲ್ಲೋಗ್ಬಿಟ್ಟು ಆಟ ಆಡೋಕ್ಕೆ $10 $12 ಎಂಟ್ರಿ ಫೀಸು. ಹೋದರೆ ಎಲ್ಲ ಗೇಮು ಆಟ ಆಡ್ಕೊಂಡು ಬರ್ಬೋದಾಗಿತ್ತು. ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋರು. ನೀನು ಹೋಗಿದ್ದೆ ಆಶಾ? ಹೋಗಿದ್ದೆ. ಅದಕ್ಕೆ ಸಖತ್ ಫೇಮಸ್ ಅದು. ಸರ್ಕಸ್ ಕೂಡ ನಡೀತಾ ಇತ್ತು ಅಲ್ಲಿ. ಇವಾಗ ಲೂಲು ಮಾಲ್ ಆಗ್ಬಿಟ್ಟಿದೆ. ಲೂಲು ಮಾಲ್ ಎಕ್ಸಾಕ್ಟ್ಲಿ ಅದೇ ಪ್ಲೇಸ್. ಲೂಲು ಮಾಲ್ ಯಾರ್ದು ಅಂತ ಗೊತ್ತಿಲ್ಲ ನನಗೆ. ಲೂಲು ಮಾಲ್ ಆಗಿದೆ. ಆದರೆ ಆ ಲೂಲು ಮಾಲ್ ಇಲ್ಲ ಅಂದಿದ್ರೆ ಇವಾಗಿನ ಮಕ್ಕಳು ಲೋಕಲ್ ಜಾತ್ರೆ ಎಂಜಾಯ್ ಮಾಡ್ಬೋದಾಗಿತ್ತು ಬೆಂಗಳೂರು ಸಿಟೀಸಲ್ಲಿ. ಕಾಟನ್ ಕ್ಯಾಂಡಿನೇ ಒಳ್ಳೆ ಬಿಗ್ ಟ್ರೀಟ್ ನಮ್ಗೆ ಅವಾಗ. ಇವಾಗ ಮಕ್ಳಿಗೆ ಆ ಥರ ಜಾತ್ರೆ ಎಲ್ಲ ಇಲ್ಲ. ಮಾಲಕ್ಕೆ ಕರ್ಕೊಂಡೋಗಿ ಆಟ ಆಡಿಸಿ ಆ ಜಾತ್ರೆ ಏನು ಮಜಾ ಇತ್ತು. ಕಡಲೆಕಾಯಿ, ಜೋಳ, ಇನ್ನು ಏನೇನೋ ತಿನ್ಕೊಂಡು ಏನೇನೋ ಮಜಾ ಮಾಡ್ತಿದ್ವಿ. ಮಕ್ಕಳು ಆ ಥರ ಸೊಗಡಿನಲ್ಲಿ ಬೆಳಿಬೇಕು, ಆವಾಗಲೇ ರಫ್ ಆ್ಯಂಡ್ ಟಫ್ ಆಗಿ ಪ್ರಪಂಚ ಎಲ್ಲ ಸುತ್ತಕ್ಕೆ ಸಾಧ್ಯ. ಆಶಾ, ಏನಾದರೂ ಗಾಬರಿ ಆದರೆ ಇಲ್ಲಿ ಎಲ್ ಬಟನ್ ಐತೆ. ಅದೇ ಹೇಳಿದ್ದು, ಎಲ್ ಬಟನ್ ಒತ್ತಿದ್ರೆ ವಾಪಸ್ ಕರ್ಕೊಂಡ್ಬಂದ್ಬಿಡ್ತಾರೆ. ಆಮೇಲೆ ಇಲ್ಲಿ ಏನೇನಿದೆ ಗೊತ್ತಾ ಫಂಕ್ಷನ್? AC ಲೈಟಾ? ಲೈಟು. ಆಮೇಲೆ ಇದು AC ಆಫ್ ಆನು, ಮ್ಯೂಸಿಕ್ ಬರೋದು, ಅದು ಇದು ಹಾಡುಗಳು, ಕಸ ಕಡ್ಡಿ ಚೆನ್ನಾಗಿದೆ. ಉಸಿರು ಕಟ್ಟಲ್ಲ. ಇದು ಓಪನ್ ಆಗಲ್ವಾ? ಹೌದಾ? ಭಯ ಆಗ್ತಾರ ಚಿನ್ನು, ನಿಧಾನಕ್ಕೆ ಹೋಯ್ತಾವ್ರೆ. ಎಷ್ಟು ಬೇಗ ಮೇಲ್ಗಡೆ ಬಂದ್ಬಿಟ್ವಿ ಅಲ್ಲ, ಇನ್ನೂ ಮೇಲ್ಗಡೆ ಹೋಗುತ್ತೆ.
ಇದು ಬಂದ್ಬಿಟ್ಟು 60 ಮೀಟರ್ಸ್ ಟಾಲ್ ಇದೆ. ಆಮೇಲೆ ಇಡೀ ಸದರ್ನ್ ಹೆಮಿಸ್ಫಿಯರ್ಗೆ ಹೈಯೆಸ್ಟ್, ಇಡೀ ಪ್ರಪಂಚದಲ್ಲೇ 3rd ಹೈಯೆಸ್ಟ್. ಓ ವ್ಯೂ ನಿಮ್ಗೆ ಸಕಾಲಾಗಿ ಕಾಣಿಸ್ತಾ ಇದೆ ಆಶಾ, ಬ್ರಿಸ್ಬನ್ ಸಿಟಿದು. ಓ ಇಲ್ಲೂ ಕಾಣಿಸ್ತಾ ಇದೆ. ನಿಲ್ಸ್ಬಿಟ್ರು ಬೇರೆ ಯಾರನ್ನ ಹತ್ತಿಸ್ಕೊತಾವ್ರೆ. ಎರಡನೇ ರೌಂಡ್ ಇದು. ನನಗೇನು ಅಷ್ಟೊಂದು ಟಾಪ್ಗೆ ಹೋದಂಗೆ ಅನ್ನಿಸ್ತಾ ಇಲ್ಲ ಅಲ್ವಾ? ಅರೆ ನೋಡಕ್ ಮಾತ್ರ ಸಖತ್ ದೊಡ್ಡದು ಕಾಣಿಸ್ತಾ ಐತೆ. ಕರ್ಕೊಂಡು ಹೋಗ್ತಾರೆ ನಿಜವಾಗ್ಲೂ ಚಿನ್ನವರು. ಅಬ್ವಿಯಸ್ಲಿ ಒಂದ್ಸರಿ ಬಿಟ್ಮೇಲೆ ಟಾಪ್ಗೆ ಹೋಗ್ಲೇಬೇಕಾಶಾ. ಈ ಕಡೆ ಎಲ್ಲ ಫುಲ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಈ ಕಡೆ ಎಲ್ಲ ಕನ್ಸ್ಟ್ರಕ್ಷನ್ ಆಗಿರೋ ಸ್ಕೈ ಸ್ಕೇಪರ್ಸ್. ಬ್ರಿಸ್ಬನ್ ಬಂದ್ಬಿಟ್ಟು ಅಷ್ಟೊಂದು ಟೂರಿಸ್ಟಿಕ್ ಸಿಟಿ ಅಲ್ಲ, ಜನಗಳು ತುಂಬ ಕಮ್ಮಿ ಬರೋದಿಲ್ಲ. ಇಲ್ಲಿ ಎಲ್ಲ ಲೋಕಲ್ಸ್ ಇರೋರು ಅಲ್ಲಿ 35% ಜನ ಇಂಡಿಯನ್ಸು, ಇನ್ನು 15% ಜನ ಬೇರೆ ದೇಶದವರು. ಎಷ್ಟೊಂದು ಇಂಡಿಯನ್ ಪಾಪ್ಯುಲೇಷನ್ ಇದೆ. ಏನಕ್ಕೆ ಅಂದರೆ ಬ್ರಿಸ್ಬನಲ್ಲಿ IT ಕಂಪ್ನೀಸ್ ಜಾಸ್ತಿ ಇದೆ. ನಾನು ಹಿಂದೆ ನೋಡ್ತಾ ಇದ್ದೀರಾ ವ್ಯೂಸ್ ಹೆಂಗಿದೆ. IT ಕಂಪ್ನೀಸ್ ಅನ್ನೋಕ್ಕಿಂತ ಯಾವಾಗಲೂ ಮೈಗ್ರೇಟ್ ಆಗಿರೋ ಎಲ್ಲ ಬಿಸ್ನೆಸ್ ಕೂಡ ಇಟ್ಕೊಂಡಿದ್ದಾರೆ. ಎಸ್ಪೆಷಲಿ ಸಿಂಗ್ಸು, ಗುಜರಾತೀಸ್ ನೋಡ್ತಾ ಇದೀವಿ ಜಾಸ್ತಿ, ಮತ್ತೆ ನಾರ್ತ್ ಇಂಡಿಯನ್ಸ್ ಜಾಸ್ತಿ, ಸೌತ್ ಇಂಡಿಯನ್ಸ್ ಕೂಡ ನೋಡ್ತಾ ಇದೀವಲ್ವಾ. ನಾರ್ತ್ ಇಂಡಿಯನ್, ನಮ್ಮ ಇಂಡಿಯನ್ಸ್ ಪಾಪ್ಯುಲೇಷನ್ ತುಂಬ ಇದೆ. ಬಂದ್ವಾ? ಆಗೋಯ್ತು, 4 ರೌಂಡ್ ಆಗೋಯ್ತು. ಇನ್ನೊಂದು ಕಳಿಸ್ತಾರಾ? ಇಲ್ಲ, ಅವ್ರ ದುಡ್ಡು ಆಶಾ. ಇನ್ನೊಂದು ಕಳಿಸ್ತಾರ ಆಶಾ? ಓಕೆನಾ? ಮೋಸ್ಟ್ಲಿ ರೌಂಡ್ ಲೆಕ್ಕ ಅಲ್ಲ, 12 ನಿಮಿಷ ಲೆಕ್ಕ ಅನ್ಸುತ್ತೆ. ಓಡ್ಸಾನೇ ಇರ್ತಾರೆ ಹೋಗಿ ಅಂತ. ಥ್ಯಾಂಕ್ ಯು, ಇಟ್ ವಾಸ್ ಅ ನೈಸ್ ರೈಡ್. ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು, ಬಾಯ್. ಓ ಸೂಪರ್ ಆಗಿ ಬಿದ್ದಿದ್ದೀವಿ. ಓ ನೈಸ್. You are interested? They are 30. It's okay, we got some beautiful shots with us. Thank you very much. Thank you. Bye. ಎಷ್ಟು ಹೇಳಿದ್ರೆ ಆಶಾ ಫೋಟೋಗೆ? 1,500. 1,500 2 ಫೋಟೋಗೆ? ಅದಕ್ಕೆ ಬೇಡ, ನಾನು ಚೆನ್ನಾಗಿ ತಗೊಂಡಿದ್ದೀನಿ ಅಂತ ಹೇಳಿದೆ. ಬ್ರಿಸ್ಬನ್ ಸಿಟಿ ಫುಲ್ಲು ಮಕ್ಳು ಸೆಂಟ್ರಿಕ್. ಅಂದರೆ ನೀವು ಎಲ್ಲಿ ಹೋದ್ರೂ ಫ್ಯಾಮಿಲಿ, ಅವ್ರಿಗೆ ಒಂದೊಂದು ಇಬ್ಬಿಬ್ರು ಮಕ್ಕಳಿರ್ತಾರೆ. ಆ್ಯಕ್ಟಿವಿಟೀಸ್ ಆಗಲಿ, ಪಾರ್ಕ್ ಆಗಲಿ, ಎಲ್ಲೇ ಹೋದ್ರೂ ನಿಮಗೆ ಫ್ಯಾಮಿಲಿ ಅಂದರೆ ಇವ್ರಿಗೆ ಗೊತ್ತಾಗುತ್ತೆ ಆಸ್ಟ್ರೇಲಿಯಾದವರು ಫ್ಯಾಮಿಲಿಗೆ ಎಷ್ಟು ವ್ಯಾಲ್ಯೂಸ್ ಕೊಡ್ತಾರೆ ಅಂತ. ಮತ್ತು ಇನ್ನೊಂದೇನು ಅಂದರೆ ನೀವು ಯಾವುದೇ ಪಬ್ಲಿಕ್ ಪಾರ್ಕ್ಗೆ ಹೋಗಲಿ, ಎಲ್ಲೇ ಹೋಗಲಿ, ನಿಮಗೆ ಟಾಯ್ಲೆಟ್ ಇರುತ್ತೆ, ಅದು ಕ್ಲೀನಾಗಿರುತ್ತೆ. ಆಮೇಲೆ ಟಾಯ್ಲೆಟ್ ಹುಡ್ಕೋ ಅವಶ್ಯಕತೆ ಇಲ್ಲ. ಒಂದೊಂದು 20 ಮೀಟರ್ಸ್ಗೂ ಟಾಯ್ಲೆಟ್ ಇಟ್ಟಿರ್ತಾರೆ, ಕ್ಲೀನಾಗಿರುತ್ತೆ. ಆ್ಯಕ್ಚುಲಿ ಇಂಪಾರ್ಟೆಂಟ್ ಅದು. ಆದರೆ ಹಂಗೆ ಟ್ಯಾಕ್ಸ್ ಎತ್ಕೊಳ್ತಾರೆ, 30% ಫ್ಲ್ಯಾಟ್ ಟ್ಯಾಕ್ಸ್. ಅಂದರೆ 10,000 ರೂಪಾಯಿ ಸಂಬಳ ಬರ್ತಾಯಿದ್ರೆ 3,000 ರೂಪಾಯಿ ಟ್ಯಾಕ್ಸ್ಗೆ ಹೋಗ್ಬಿಡುತ್ತೆ. ಆದರೆ ಹೋದರೆ ಅದೇ ಥರ ಫೆಸಿಲಿಟೀಸ್ ಕೊಡ್ತಾರೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ತೋರಿಸ್ತೀನಿ, ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ? ಎಲ್ಲ ಕಡೆ ನೋಡಿ ಮಕ್ಳಿಗೋಸ್ಕರನೇ ಮಾಡಿರೋದು. ಮಕ್ಳಿಗೆ ಆಟ ಆಡೋಕ್ಕೆ, ಮಕ್ಕಳಿಗೆ ಸ್ವಿಮ್ಮಿಂಗ್ ಪೂಲ್ ಆಗಲಿ, ಎಲ್ಲ ಮಕ್ಕಳಿಗೆ, ಪ್ಲಸ್ ಟಾಯ್ಲೆಟ್ಗಳು. ಒಂದೊಂದು ಪಾರ್ಕಲ್ಲಿ 5-6 ಟಾಯ್ಲೆಟ್ಗಳು ಅವೆ ಗುರು, ಅಷ್ಟು ಚೆಂದ ಇದೆ. ಆ್ಯಕ್ಚುಲಿ ಆ ಟಾಯ್ಲೆಟ್ ನೋಡ್ಕೊಂಬಂದೆ ನಾನು. ಇದು ಆಸ್ಟ್ರೇಲಿಯಾ ಜಪಾನ್ ಫ್ರೆಂಡ್ಶಿಪ್ ಸ್ಟೋನ್ ಅಂತೆ. ಇವ್ರು ಕೂಡ ವರ್ಲ್ಡ್ ವಾರ್ 2 ಪಾರ್ಟಿಸಿಪೇಟ್ ಮಾಡಿದ್ರು ಆಸ್ಟ್ರೇಲಿಯಾದವರು. ಓಕೆ, ವರ್ಲ್ಡ್ ವಾರ್ 2 ಅಲ್ಲಿ ಸಪೋರ್ಟ್ ಮಾಡಿದ್ರು ಆಸ್ಟ್ರೇಲಿಯಾದವರು. ಒಸಾಕಾ? ಜಪಾನ್ ಅಂದರೆ ಒಸಾಕಾನೇ ಅಲ್ವಾ? ತುಂಬಾ ಹತ್ರ ಕಣ ಜಪಾನ್ ಇರಲಿ ಆಸ್ಟ್ರೇಲಿಯಾದಿಂದ. ಬರೀ 225,000 ರೂಪಾಯಿ ಅಂತೆ ಫ್ಲೈಟ್ ಇಲ್ಲಿಂದ ಜಪಾನ್ಗೆ. ತುಂಬ ಹತ್ರ ಇದೆ. ನಾನು ಹೇಳಿದ್ನಲ್ಲ, ಇಲ್ಲೆಲ್ಲ ಫ್ಯಾಮಿಲಿ ಟೈಮ್ ನೋಡಿ, ಅಲ್ಲೇ ಅಡುಗೆ ಮಾಡ್ಕೊಂಡು ತಿಂತವ್ರೆ, ಬಾರ್ಬಿಕ್ಯೂ ಮಾಡ್ಕೊತಾವ್ರೆ, ಇಲ್ಲಿ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಬ್ರಿಸ್ಬೇನ್ ಸಿಟಿ ತಿರುಗ್ತಾ ನೇಪಾಳಕ್ಕೆ ಬಂದ್ಬಿಟ್ವಿ. ಏನಪ್ಪ ನೇಪಾಳಿ ಪೀಸ್ ಪಗೋಡ ಅಂತ ನೋಡಿದ್ರೆ ಇಲ್ಲಿ ಎಕ್ಸ್ಪೋ ನಡೆಯುತ್ತೆ. 80s ಎಕ್ಸ್ಪೋ ನಡೆದಾಗ ಇದೆಲ್ಲ ಇನ್ಸ್ಟಾಲ್ ಮಾಡ್ತಾರೆ. ಆಮೇಲೆ ಜನರಿಗೆ ಇದು ಇಷ್ಟ ಆಗ್ಬಿಟ್ಟು ಇದನ್ನು ಇಲ್ಲೇ ಉಳಿಸ್ಕೊಂಡಿದ್ದಾರೆ. ಈ ಪ್ಯಾರಿಸ್ ಐಫಲ್ ಟವರ್ ಏನಿದೆಲ್ಲ ಅದು ಕೂಡ ಅಷ್ಟೇ, ಒಂದು ಎಕ್ಸ್ಪೋಗೋಸ್ಕರ ಬಿಲ್ಟ್ ಮಾಡ್ತಾರೆ. ಅಲ್ಲಿ ಆ ಕಂಟ್ರಿಲಿ ಇಷ್ಟ ಆಗಿ ಉಳಿಸ್ಕೊಂಡು ಹಿಂದೆ ಫುಲ್ ನೇಪಾಳೀಸ್ ಜಾಪನೀಸ್ ಗಾರ್ಡನ್ ಮಾಡ್ಕೊಂಡಿದ್ದಾರೆ. ಹೋಗೋಣ ಒಳಗಡೆ. ಇಲ್ಲಿ ಆಸ್ಟ್ರೇಲಿಯಾ ಗೌರ್ಮೆಂಟ್ ಅವರು ತೆಗೆದುಬಿಡೋಣ ಅಂತ ಹೇಳಿದಾಗ ಇಲ್ಲಿನ ಲೋಕಲ್ಸ್ ಅವರು ಮತ್ತು ಕೆಲವೊಬ್ಬರು ಡೊನೇಷನ್ಸ್ ಕೊಟ್ಬಿಟ್ಟು ಈ ಪಗೋಡನ ಇನ್ನೂ ಉಳಿಸ್ಕೊಂಡಿದ್ದಾರೆ. ಈ ಥರ ಪಗೋಡನ ಪೀಸ್ ಪಗೋಡ ಅಂತ ಹೇಳ್ತಾರೆ. ಈ ಥರ 80 ಪಗೋಡ ಇದೆ ಇಡೀ ಪ್ರಪಂಚದಲ್ಲಿ. ಯಾಕಂದರೆ ಹಿರೋಶಿಮಾ ನಾಗಸಾಕಿ ವಾರ ಆದಮೇಲೆ ಬಿಲ್ಡ್ ಮಾಡಿದ್ದು. ನಮ್ಮ ಶಿಲಾಬಾಲಕಿಯರು ಇಲ್ಲೇನು ಮಾಡ್ತಾವ್ರೆ? ಇದು ನೇಪಾಳ ಅವ್ರದ್ದಲ್ವಾ? ಅವ್ರದ್ದು ನಮ್ಮದು ಸೇಮ್ ಕಲ್ಚರ್ ಅಲ್ವಾ ಒಂಥರ? ನೇಪಾಳ ಆಸ್ಟ್ರೇಲಿಯಾ ಫ್ರೆಂಡ್ಶಿಪ್ ಅಂತೆ ಚಿನ್ನು. ದುಡ್ಡು ಬೇರೆ ಹಾಕೋರೆ. ಆಸ್ಟ್ರೇಲಿಯಾ ಎಲ್ಲರಿಗೂ ಫ್ರೆಂಡ್ಸ್ ಆಗಿದ್ರು. ಹಂಗಾರೆ ಆಸ್ಟ್ರೇಲಿಯಾ ಅಷ್ಟು ಎಲ್ಲರೂ ವೈದ್ಯ ಮಾಡ್ಕೊಂಡಿಲ್ಲ. ಸಿಟಿ ಮಧ್ಯದಲ್ಲಿ ರೈನ್ ಫಾಲ್ಸ್ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಬ್ರಿಸ್ಬೇನ್ ಸಿಟಿಯಲ್ಲಿ. ಓ ಯಾ, ಎಲ್ಗೋಣ ಆಶಾ? ಕಾಫಿಯಲ್ಲಿ ಕುಡಿಯೋಣ. ಕಾಫಿ ಟೈಮ್. ಆಸ್ಟ್ರೇಲಿಯಾಲಿ ನಾವು 20 ದಿನದಿಂದ ಇದ್ದೀವಿ. ಆವತ್ತಿಂದ ಐಸ್ ಕ್ರೀಮು ತಿಂದಿರಲಿಲ್ಲ, ಈ ಥರ ಕೂತ್ಕೊಂಡು ಎಲ್ಲೂ ಡೈರಿ ಮಾಡಿರಲಿಲ್ಲ. ನಾವು ಬರೀ ಸಬ್ವೆ ಬರ್ಗರ್ ಅದು ಇದು ತಿಂತಿದ್ವಿ. ಆದರೆ ಇವತ್ತು ತಡ್ಕೊಳಕ್ಕಾಗಲಿಲ್ಲ ಆಶಂಗೆ. ಏನಾಶ ಅದು? ಚಾಕ್ಲೇಟ್ ಫೌಂಡ್ಗೆ ಬನಾನಾ ಬ್ರೆಡ್ ಕೊಟ್ಟಿದ್ದಾರೆ, ಸ್ಟ್ರಾಬೆರಿ ಕೊಟ್ಟಿದ್ದಾರೆ, ಬನಾನಾಸ್ ಕೊಟ್ಟಿದ್ದಾರೆ, ವೇಫರ್ಸ್ ಕೊಟ್ಟಿದ್ದಾರೆ. ಬಿಸಿ ಬಿಸಿ ಚಾಕ್ಲೇಟು. ಕೆಳಗಡೆಯಲ್ಲಿ ಅಯ್ಯೋ ಆರೋಯ್ತು ಚಿನ್ನು, ಬಿಸಿ ಆಗಿತ್ತು ಆಕ್ಚುಲಿ. ಕ್ಯಾಂಡಲ್ ಗಾಳಿಗೆ ಆರೋಯ್ತು. ಕ್ಯಾಂಡಲ್ ಇದೆ, ನೀರಿದೆ, ಆಮೇಲೆ ಚಾಕ್ಲೇಟ್ ಇದೆ. ಸೊ ಬಿಸಿಯಾಗಿಟ್ಟಿರುತ್ತೆ. ಅದಕ್ಕೊಂಡು ತಿನ್ನೋದು ಅದನ್ನೆಲ್ಲ. ಬ್ರೌನೀಸ್ ಆ್ಯಂಡ್ ಕೇಕ್. ಬ್ರೌನೀಸ್ ಟೇಸ್ಟ್ ಮಾಡಲಾ? ಎಂಜಾಯ್ ಆಶಾ. ಇದು ಓಕೆ ನಾರ್ಮಲ್ ಇದೆ, ಬಟ್ ಬ್ರೌನಿ ಮಾತ್ರ ಅಲ್ಟಿ ಆಗಿದೆ ಕೇಳೋಣ.
ಆದರೆ ಆಶಾ ಪ್ರೈಸ್ ಹೇಳ ಆಶಾ ನೋಡೋಣ. ಇದು 750 ರೂಪಾಯಿ. ಇದು ಬಂದು 1800 ರೂಪಾಯಿ. 1800 ರೂಪಾಯಿ. 1800 ರೂಪಾಯಿ ಜೊತೆಗೆ ಇವತ್ತು ಪಬ್ಲಿಕ್ ಹಾಲಿಡೇ ಅಂತೆ. ಆಸ್ಟ್ರೇಲಿಯಾದಲ್ಲಿ ಹೇಗೆ ಅಂತ ಹೇಳಿದ್ರೆ 15% ಸರ್ಚಾರ್ಜ್ ಅಂತ ಹಾಕ್ತಾರೆ ಸರ್ವ್ ಮಾಡೋರಿಗೆ. ಸೊ ಎಕ್ಸ್ಟ್ರಾ ಆಯಿತು 15% ನಮಗೆ ಪಬ್ಲಿಕ್ ಹಾಲಿಡೇ ದಿನ. ಪಬ್ಲಿಕ್ ಹಾಲಿಡೇ ದಿನ. ಆಶಾ ಕರ್ಕೊಂಡು ಹೋದೆ ಪಾಯಿಂಟ್ನ ಡೈರೆಕ್ಟಾಗಿ ಅಪಾರ್ಟ್ಮೆಂಟ್ ಹತ್ರನೇ ಹಾಕೊಂಡಿದ್ಯಲ್ಲ ಆಶಾ, ಅಲ್ಲಿ ಪಾರ್ಕಿಂಗ್ ಸಿಗುತ್ತಾ? ಪಾರ್ಕಿಂಗ್ ಸಿಕ್ಕಿಲ್ಲ ಅಂದ್ರೆ ಕಣ ಸೈನ್ ಪಕ್ಕನೇ ಹಾಕ್ಬಿಟ್ಟು ಹೋಗ್ಬೇಡ. ಫೈನ್ ಎಳಿತಾರೆ ಇಲ್ಲಿ, ಹೆವಿ ಎಕ್ಸ್ಪೆನ್ಸಿವ್ ಇಲ್ಲಿ ಎಲ್ಲ. ಮನೆಗಳು ಅಥವಾ ಹೋಟೆಲ್ಗಳು ಗೊತ್ತಾಗ್ತಿಲ್ಲ. ಏನ್ ಗೊತ್ತಾ, ರೈಟಲ್ಲಿ ಇರೋದೆಲ್ಲ 5 ಸ್ಟಾರ್ ಹೋಟೆಲ್ಸ್. ಡೈರೆಕ್ಟಾಗಿ ಬೀಚ್ ಹತ್ರನೇ ಹೋಗ್ತೀವಿ. ಆ ರೋಡ್ಗೆ ಎಂಟ್ರಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಆಶಾ ಗೂಗಲ್ ಅಕ್ಕನ್ ಕೇಳ್ಕೊಂಡು ಹೋಗು ಅಂತ ಹಾಕೊಂಡವ್ರೆ. 10 ನಿಮಿಷ ಬಂದ್ವಿ, ಎಲ್ಲೂ ಪಾರ್ಕಿಂಗ್ ಇಲ್ಲ. ಫುಲ್ ಕಂಪ್ಲೀಟ್ಲಿ ಫಿಲ್ಡ್ ಔಟ್ ಪಾರ್ಕಿಂಗು. ನೀನೊಂದು ರೋಡ್ ನೋಡ್ಕೊಂಡ್ ಬಾ ಚಿನ್ನು, ನ್ಯಾಷನಲ್ ಪ್ಲೇಸ್ ನೋಡ್ಕೊಂಡ್ ಬಂದಿರ್ತೀನಿ ತೋರಿಸ್ಕೊಂಡು. ಇಡೀ ಆಸ್ಟ್ರೇಲಿಯಾದೇ ನೈಟ್ ಲೈಫಿಗೆ ಸಖತ್ ಫೇಮಸ್ ಯಾವ್ದು ಗೊತ್ತಾ? ಗೋಲ್ಡ್ ಕೋಸ್ಟು. ನೀವು ನೋಡ್ತಾ ಇದ್ದೀರಾ ನನ್ನ ಹಿಂದೆ, ಫುಲ್ಲು ಬೀಚ್ ಏರಿಯಾ ಇದು. ಆಮೇಲೆ ಇಡೀ ಆಸ್ಟ್ರೇಲಿಯಲ್ಲಿ ಲೈಫ್ ಗಾರ್ಡ್ಸ್ ಇರ್ತಾರೆ ಗೊತ್ತಾ ಬೀಚಲ್ಲಿ. ಅಲ್ಲಿ ಈ ಜಾಗದಲ್ಲಿ ಇರೋಷ್ಟು ಲೈಫ್ ಗಾರ್ಡ್ಸು ಎಲ್ಲೂ ಇಲ್ಲ. ಏನಾದರೂ ಒಂದು ಇನ್ಸಿಡೆಂಟ್ಸ್ ನಡೀತಾನೆ ಇರ್ತದೆ. ಬೀಚ್ ಪಕ್ಕನೇ ಮಾರ್ಕೆಟಲ್ಲಿ ರೆಸ್ಟೋರೆಂಟ್ಸ್ ಅಲ್ಲ. ನನಗೂ ಹೊಸ ಅನುಭವ ಇದು. ಈ ಥರ ಬೀಚಲ್ಲಿ ನೈಟ್ ಹೊತ್ತು ಬಂದು ಈ ಥರ ಫೆಡ್ ಲೈಟಲ್ಲಿ ಇರೋದು. ಕ್ರಿಕೆಟ್ ಬೀಚಲ್ಲಿ ಇವ್ರದ್ದು ಲೋಕಲ್ ಫುಡ್ ಟ್ರೈ ಮಾಡೋಣ ಆಶಾ. ಇದು ಜ್ಯೂಸ್ಗಳು, ಪೈನಾಪಲ್ಲು, ಗೋವಾ, ಮ್ಯಾಂಗೋ, ಏನೇನೋ ಥರ ಡಿಫ್ರೆಂಟ್ ಜ್ಯೂಸ್ಗಳು ಫ್ರೆಶ್ ಆಗಿ ಇಟ್ಟವ್ರೆ. ವಿಯೆಟ್ನಾಮೀಸ್ ಕಾಫಿ ಬೇರೆ ಐತೆ. ಲೋಕಲ್ ಫುಡ್ಡಿಂದಾಗಲಿ ಆಕ್ಟಿವಿಟೀಸಿಂದಾಗಲಿ ಏನೇನೋ ಇದೆ ಇಲ್ಲಿ. ಒಳ್ಳೆ ಆಟ ಸಾಮಾನ್ ತರ ಇಟ್ಕೊಂಡಿದ್ದಾರೆ ಕೇಳ ಮಕ್ಕಳೆಲ್ಲ ಇಲ್ಲಿ. ಹೌದಾ? ಫೋಟೋಸು, ಒಂದು ಫೋಟೋ ಹೊಡಿಯಕ್ಕೆ ಹತ್ರ ನೋಡಿ ಮಕ್ಕಳದು 1000 ರೂಪಾಯಿ. 1000 ರೂಪಾಯಿ. ಅಯ್ಯೋ ಎಷ್ಟು ಧೈರ್ಯ ನೋಡು ಪಾಪ ಹುಡುಗಿಗೆ. ಆಸ್ಟ್ರೇಲಿಯಾದಲ್ಲಿ ಬೆಳೆಯೋದೇ ಹಿಂಗೆ ಚಿನ್ನ ಮಕ್ಕಳು ಅಲ್ವಾ? ಫುಲ್ ಧೈರ್ಯ ಇರ್ತಾರೆ. ಇದು ಒಂದೇ ಅಲ್ಲ ಗುರು, ಇಲ್ಲಿ ನೋಡಿ ಇಲ್ಲಿ ಯಾವ ಥರ ಮೊಸಳೆಗಳು ಇಟ್ಟವ್ರೆ. ಗುರು ಹಾವೇ ತಗೊಂಬಂದು ಇಟ್ಬಿಟ್ರು ಗುರು. ಇಲ್ಲಿ ತಗೊಂಬಂದು ಇಟ್ರು ಹಾವನ್ನ. ಯಾರಾದ್ರೂ ಕಿರಣ ಇಲ್ಲಿ ಇಟ್ಟಿದಾರಲ್ಲ, ಕಳ್ರು ಯಾರಾದ್ರೂ ಕ್ಯಾಶ್ ಕೌಂಟರ್ ತೆಗಿಬೇಕು, ಅದನ್ನ ಹಾವೈದು ಬರುತ್ತೆ. ಇಲ್ಲಿ ಮೊಸಳೆಗಳೇ ಎಲ್ಲ ಇಟ್ಟವ್ರು ನೋಡಿ. ಇನ್ನು ಏನೇನಿದೆ ಗೊತ್ತಿಲ್ಲ. ಅವ್ರ ಮಕ್ಕಳು ಒಂದಿಷ್ಟು ಭಯ ಇಲ್ದಾರೆ ಇಟ್ಕೊಂತ ಇದಾರೆ ಕಿರಣ ಅಲ್ವಾ? ಆಸ್ಟ್ರೇಲಿಯಾದಲ್ಲಿ ಇದೆಲ್ಲ ಕಾಮನ್ನು. ಯಾಕಂದ್ರೆ ಇವ್ರು ಬೆಳೆಯೋದೇ ಪ್ರಾಣಿಗಳ ಜೊತೆ ಬೆಳೆದಾಗ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದ ಹೇಳ್ಕೊಡ್ತಾರೆ ನೋಡಿ, ಅವಾಗ ಭಯ ಆಗಲ್ಲ. ಯಾಕಂದ್ರೆ ಇಲ್ಲಿ ಎನ್ಕೌಂಟರ್ ತುಂಬಾನೇ ಆಗುತ್ತೆ. ಕ್ರೊಕೊಡೈಲ್ ಆಗಿರ್ಬೋದು, ಹಾವುಗಳಾಗಿರ್ಬೋದು, ವಿಷಕಾರಿ ಆಗಿರ್ಬೋದು. ಸೊ ಎದ್ರುಕೊಂಬಾರ್ದು ಅಂತ ಹೇಳ್ಬಿಟ್ಟು ಈ ತರ ಪ್ರಾಕ್ಟೀಸ್ ಮಾಡಿಸ್ತಾರೆ. ಎಲ್ಲ ಲೀಗಲ್ ಇದೆ, ಆಕ್ಚುಲಿ ಇಲ್ಲೀಗಲ್ ಅಲ್ಲ ಇದು. ಹುಡ್ಕ What's that? It's gin. Oh, pink gin. Wow. Oh, you have pink vodka as well? Pink vodka as well. This is from your distillery? Yep. ಇಡೀ ಪ್ರಪಂಚದಲ್ಲೇ ಆಸ್ಟ್ರೇಲಿಯಾ, ನ್ಯೂಜಿಲೆಂಡಲ್ಲಿ ಸಿಗರೇಟು ಮತ್ತು ಆಲ್ಕೋಹಾಲ್, ಎಣ್ಣೆ ಸಖತ್ ಎಕ್ಸ್ಪೆನ್ಸಿವ್ ಇರೋ. ಯಾಕಂದರೆ 40-60% ಟ್ಯಾಕ್ಸೇ ಕಟ್ತಾರಂತೆ. ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಹೇಳ್ತೀನಿ, ಒಂದು ಅಬ್ಸಲ್ಯೂಟ್ ವೋಡ್ಕಾ ಬಾಟ್ಲು ನಮ್ಮ ಇಂಡಿಯಾಲಿ 2500 ರೂಪಾಯಿ ಅಂದರೆ ಅದೇ ಪ್ರೈಸ್ ಇಲ್ಲಿ ಬಂದ್ಬಿಟ್ಟು 9000 ರೂಪಾಯಿ. ಅದರಲ್ಲಿ 6000-7000 ರೂಪಾಯಿ ಬರೀ ಟ್ಯಾಕ್ಸೇ ಕಟ್ತಾರೆ. ಸೊ ಅದಕ್ಕೆ ಆಸ್ಟ್ರೇಲಿಯಾಗೆ, ನ್ಯೂಜಿಲೆಂಡ್ ಯಾರು ಬಂದವರು ಇದನ್ನೊಂದು ಸ್ವಲ್ಪ ತಲೆ ಇಟ್ಕೊಳ್ಳಿ. ಯಾಕಂದರೆ ಎಣ್ಣೆ ಮತ್ತು ಸಿಗರೇಟ್ ಸಖತ್ ಎಕ್ಸ್ಪೆನ್ಸಿವ್. ಜಾಸ್ತಿ ತರಕ್ಕೂ ಆಗಲ್ಲ. 20 ಸಿಗರೇಟ್ ತರ್ಬೋದು ಮತ್ತು 1 ಲೀಟ್ರ್ ತರೋಕ್ಕಾಗುತ್ತೇನೋ ಗೊತ್ತಿಲ್ಲ ಆಲ್ಕೋಹಾಲ್ ಎಣ್ಣೆನ. ಸೊ ಇಲ್ಲಿ ಬಂದರೆ ಮಾತ್ರ ಮುಣ್ಣ ಮುಚ್ಚಿತು ಎಣ್ಣೆ ಹೊಡಿಯೋಕ್ಕೆ. ಇದು ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಹ್ಯಾಂಡ್ ಆರ್ಟು ಸಖತ್ ಫೇಮಸ್ಸು. ಗಂಡ ಹೆಂಡತಿ ಈ ಥರ ಶೇಪ್ಗಳಾಗಿ ಹ್ಯಾಂಡ್ ಆರ್ಟ್ ಮಾಡಿಸ್ಬೋದು. ಇಲ್ಲಿ ವ್ಯಾಕ್ಸ್ ಇಟ್ಟಿರ್ತಾರೆ. ಇಲ್ಲಿ ಒಳಗೆ ಹಾಕ್ಬಿಟ್ಟು ಇವ್ರು ಯಜಮಾನ್ರು ಹಾಕ್ತಾರೆ ನೋಡಿ ಕೈ ಒಳಗಡೆ, ಈ ಥರ ಹಾಕ್ಬಿಟ್ಟು ಈ ಥರ ಹ್ಯಾಂಡ್ ಆರ್ಟ್ ಮಾಡ್ಬೋದು. ಈ ಥರ ಮಾಡಿದ್ದಾರೆ ನೋಡಿ, ಈ ಥರ ವ್ಯಾಕ್ಸ್ ಸ್ಟ್ಯಾಚುಸ್. ಎಷ್ಟು? $40. ಲೋಕಲ್ ಮಾರ್ಕೆಟಿಗೆ ಬಂದ್ರೇ ನಾವು ಲೋಕಲ್ ಜನಗಳು ಏನೇನು ಮಾಡ್ತಾರೆ ಅಂತ ಗೊತ್ತಾಗೋದು. ಈ ಗೋಲ್ಡ್ ಕೋಸ್ಟ್ ಬೀಚ್ಗೆ ನಮ್ಮ ಇಂಡಿಯನ್ಸ್ ತುಂಬ ಬರ್ತಾರೆ ಅನಿಸುತ್ತೆ. ಅದಕ್ಕೆ ನೋಡಿ ಇದು ಹಾಕ್ಬಿಟ್ಟವ್ರೆ, ಹಮೇಶಾ ಲಾಲ್ ಅವ್ರ ಪೀಲಾ ಜಂಡೇಕೆ ಬೀಚ್ ತೆರೆ. ಅಂದರೆ ಈ ಫ್ಲ್ಯಾಗ್ ಮಧ್ಯದಲ್ಲಿ ನೀವು ಸ್ವಿಮ್ ಮಾಡಿ ಅಂತ. ನಮ್ಮ ಇಂಡಿಯಾದವ್ರು ಅಷ್ಟು ಜನ ಬರ್ತಾರೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಹಿಂದಿ ಲ್ಯಾಂಗ್ವೇಜಲ್ಲಿ ಬರ್ದವ್ರೆ ಅವರು ಅಂತ. ಹಿಂದಿಲಿ ಬರ್ದಿದ್ದಾರೆ, ಚೈನೀಸ್ ಲ್ಯಾಂಗ್ವೇಜಲ್ಲಿ, ಚೈನಾ ಲ್ಯಾಂಗ್ವೇಜ್ ಬರ್ದಿದ್ದಾರೆ. ಇದ್ಯಾ ಲ್ಯಾಂಗ್ವೇಜ್ ಗೊತ್ತೆ? ಜಪಾನ್ ಲ್ಯಾಂಗ್ವೇಜು, ಚೈನಾ ಲ್ಯಾಂಗ್ವೇಜಲ್ಲಿ ಬರ್ದಿದ್ದಾರೆ. ಆಮೇಲೆ ಡಾಯ್ಶ್ ಜರ್ಮನ್ ಲ್ಯಾಂಗ್ವೇಜಲ್ಲಿ ಬರ್ದವ್ರೆ. ನಮ್ಮ ಇಂಡಿಯಾದವ್ರು ಅಷ್ಟು ಜನ ಬರ್ತಾರೆ ಇಲ್ಲಿಗೆ. ಇದು ಮಾರ್ಕೆಟ್. ಹಿಂಗೆ ಬಂದರೆ ದೊಡ್ಡ ಹೋಟೆಲ್ಸು, ರೆಸ್ಟೋರೆಂಟ್ಸು. ಬೀಚಲ್ಲಿ ಬಿದ್ದು ಇಲ್ಲಿ ಬಂದು ಆರಾಮಾಗಿ ತಿನ್ಕೊಂಡು ಮನೆಗೆ ಹೋಗೋದು. ಆದರೆ ಇಲ್ಲಿ ನಾನು ನೋಡಿದೆ ಹೆಂಗಿದೆ ಗೊತ್ತಾ ಪ್ರೈಸಸ್ಸು.
ಎಲ್ಲ 3,500 ರೂಪಾಯಿ 4,000 ರೂಪಾಯಿ. ಆಬ್ವಿಯಸ್ಲಿ ಕೋಸ್ಟ್ ಪಕ್ಕ ಅಂದರೆ ಎಕ್ಸ್ಪೆನ್ಸಿವ್ ಇದ್ದೇ ಇರುತ್ತೆ, ಅದವ್ರು ಬಿಸ್ನೆಸ್ ಮಾಡೋ ರೀತಿ. ಅದು ಚೆನ್ನಾಗಿದೆ, ವೈಬ್ ಮಾತ್ರ ಸೂಪರ್ ಆಗಿದೆ. ವೈಬಿಗೆ ದುಡ್ಡು ಕೊಡಬೇಕು, ಊಟಕ್ಕೆಲ್ಲ. ಹೆಂಗಿದೆ ನೋಡಿ ಈ ಸ್ಟ್ರೀಟ್ ಫುಲ್ಲು ಬರೀ ಪಬ್ಸು, ರೆಸ್ಟೋರೆಂಟು, ಡಿಸ್ಕೋಸ್ ಅದೇ ಥರ. ಇಲ್ಲಿ ನೋಡಿ ಇಲ್ಲಿ ಹಿಂದಿ ಸಾಂಗ್ ಹಾಕೊಂಡು ಹೋಗ್ತಾಳೆ ಅಕ್ಕ. ಏನು ಇಂಡಿಯಾದ ಅವಳಿ ಆಸ್ಟ್ರೇಲಿಯಾಲಿ ರಿಪ್ಲೀಸ್ ಬಿಲೀವ್ ಇಟ್ ಆರ್ ನಾಟ್ ಮ್ಯೂಸಿಯಂ ಅದು. ರಿಪ್ಲೀಸ್ ಬಿಲೀವ್ ಇಟ್ ಆರ್ ನಾಟ್. ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಡಿಸ್ಕವರಿ ಚಾನಲ್ ಅದರಲ್ಲೂ ಬರ್ತಾ ಇತ್ತದು, AXN ಚಾನಲಲ್ಲಿ. ಇದು ಮಿರರ್ ಮೇಜ್. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಧರ್ಮಸ್ಥಳದಲ್ಲೂ ಇತ್ತು, ಗೊತ್ತಾ ಇದು ಮಿರರ್ ಮೇಜ್ ಅಂತ. ಚೆನ್ನಾಗಿದೆ ಆಕ್ಚುಲಿ. ಧರ್ಮಸ್ಥಳದಲ್ಲ, ದಪ್ಪಕ್ಕೆ ಕಾಣಿಸೋದು, ಕುಳ್ಳಕ್ಕೆ ಕಾಣಿಸೋದು, ಮಿರರ್ ಮೇಜ್ ಚೆನ್ನಾಗಿದೆ ಆಕ್ಚುಲಿ. ಹೋಗೋಣ. ಚಿಕ್ಕ ಮಕ್ಳು ಹೋಗೋದು ಅದಕ್ಕೆ. ಎಲ್ಲರೂ ಚಿಕ್ಕ ಮಕ್ಳು ಕರ್ಕೊಂಡು ಹೋಗ್ತಾವ್ರೆ. ಕಲರ್ಫುಲ್ ಆಗೈತೆ. ಆಶಾ ಎಲ್ಲ ಪಾಪ ಮಕ್ಳಿಗೆ ಕರ್ಕೊಂಡು ಹೋಗಿ ಬಿಡ್ತಾವ್ರೆ ಚಿನ್ನು ಆಟ ಆಡೋಕ್ಕೆ. ಓಹೋ ಗೊರಿಲ್ಲಾ ನೋಡ್ಗುರು ಎಷ್ಟು ದೊಡ್ಡದಿದೆ. ಜೈಂಟ್ ಗೊರಿಲ್ಲಾ. ನಕ್ಬಿಡ್ಬೇಕು ಒಂದ್ಸರಿ ಗೊರಿಲ್ಲಾ. ಎಲ್ಲರೂ ಇದು ಆಟ ಹೊಡೆದ್ಬಿಡ್ತಾರೆ. ಆಸ್ಟ್ರೇಲಿಯಾ ಅಂದ ತಕ್ಷಣ ನಮ್ಗೆ ನೆನಪರೋದೇನು ಹೇಳಿ? ಡೆಸರ್ಟು, ಇಲ್ಲಿ ಫುಲ್ ಮರುಭೂಮಿ ಗುರು, ಏನೂ ಇಲ್ಲ ಅನ್ಕೋತೀವಿ. ಆದರೆ ನಿಜವಾಗ್ಲೂ ನಾನು ಹಂಗೆ ಅಂದ್ಕೊಂಡಿದ್ದೆ ಆಸ್ಟ್ರೇಲಿಯಾಗೆ ಬರೋವರೆಗೂ. ಆಸ್ಟ್ರೇಲಿಯಾ ಬಂದ್ಬಿಟ್ಟು ಒಂದು ದೊಡ್ಡ ಕಾಂಟಿನೆಂಟು, ಇದು ಒಂದು ಕಂಟ್ರಿ ಒಂದೇ ಅಲ್ಲ. ಈ ಕಾಂಟಿನೆಂಟಲ್ಲಿ ಏನೇನು ಇರ್ಬೋದು. ಆಸ್ಟ್ರೇಲಿಯಾಲಿ ವೈಲ್ಡ್ ಫೈರ್ಸ್ ತುಂಬ ಆಗುತ್ತೆ. ಅದನ್ನು ಅವರು ತಡೆಗಟ್ಟಕ್ಕೆ ಮೋಸ್ಟ್ ಆಫ್ ದ ಆಸ್ಟ್ರೇಲಿಯಾ ರೈನ್ ಫಾರೆಸ್ಟ್ಗಳನ್ನ ಈ ಥರ ಕನ್ಸರ್ವ್ ಮಾಡ್ತಿದ್ದಾರೆ. ಅವ್ರಿಗೊಂಥರ ಟ್ರೆಷರ್ ಇದ್ದಂಗೆ ಈ ರೈನ್ ಫಾರೆಸ್ಟು. ಬನ್ನಿ ರೈನ್ ಫಾರೆಸ್ಟ್ ನೋಡ್ಕೊಂಡು ಹೋಗೋಣ ಹೇಗಿದೆ ಅಂತ. ಎದುರೋದೆ ಬಡ್ಡಿ ಮಗಂದು ಬುಷ್ ಟರ್ಕಿ ಅಂತಾರೆ ಕಿರಣ್. ಇದು ಬುಷ್ ಟರ್ಕಿ, ಆಸ್ಟ್ರೇಲಿಯಾ ನೇಟಿವ್. ಇದು ಬುಷ್ ಟರ್ಕಿ ಅಂತ. ಆರುತ್ತಲ್ವಾ ಇದು? ಆರುತ್ತೆ, ಇದು ಸೌಂಡ್ ಮಾಡುತ್ತೆ ಕೂಡ. ಹಿಂಗ್ ಓಡಾಡ್ತಾ ಇತ್ತು ನೋಡಿ. ಹಾಯ್, 2 tickets please. $19 ಕಿರಣ, $1,000 ಟಿಕೆಟ್. 19 ಆಸ್ಟ್ರೇಲಿಯನ್ ಡಾಲರ್ಸ್. ಇಬ್ಬರಿಗೂ ಸೇರಿಸಿ $39 ಆಯ್ತು ಆಸ್ಟ್ರೇಲಿಯನ್ ಡಾಲರ್ಸ್. ಮೋಸ್ಟ್ ಆಫ್ ದ ರೈನ್ ಫಾರೆಸ್ಟಲ್ಲಿ ಇದೇ ಥರ ಮರಗಳು ಉದ್ದುದ್ದ ಇರ್ತವೆ ನೆಲದಿಂದ. ನಾವು ಇದೇ ಥರ ಸ್ಕೈ ವಾಕು ಯಾವ ದೇಶದಲ್ಲಿ ಮಾಡಿದ್ದೀವಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇದಕ್ಕೂ ಒಂದು ದೊಡ್ಡ ಸ್ಕೈ ವಾಕ್ ಮಾಡಿದ್ದೀವಿ ಯಾವುದೋ ಒಂದು ದೇಶದಲ್ಲಿ. ನಾವು ಯಾವ್ದು ಗೊತ್ತಾ? ಯಾವ್ದು ಆಶಾ ನಾವು ಮಾಡಿರೋದು? ಕೋಸ್ಟರಿಕಾ. ಇದೇ ಟೈಮಲ್ಲಿ ನಾವು ಕೋಸ್ಟರಿಕಾದಲ್ಲಿ ಹೋದ ವರ್ಷ. ಸೊ ಕೋಸ್ಟರಿಕಾ ವೈಲ್ಡ್ ಲೈಫ್ ನೋಡ್ತಾ ಇದ್ವಿ. ಇಲ್ಲಿ ಈ ಸತಿ ಆಸ್ಟ್ರೇಲಿಯಾ ವೈಲ್ಡ್ ಲೈಫ್ ನೋಡ್ತಾ ಇದ್ದೀವಿ. ರೈನ್ ಫಾರೆಸ್ಟ್ ನಾನಾ ರೀತಿ ಇರುತ್ತೆ. ಆಸ್ಟ್ರೇಲಿಯಾದಲ್ಲಿ ರೈನ್ ಫಾರೆಸ್ಟು ಡ್ರೈ ರೈನ್ ಫಾರೆಸ್ಟ್, ಸಬ್ ಟ್ರಾಪಿಕಲ್ ಇರುತ್ತೆ. ನಾವು ಇವತ್ತೇನು ನೋಡ್ತಾ ಇದ್ದೀವಲ್ಲ ಇದು ಬಂದು ಸಬ್ ಟ್ರಾಪಿಕಲ್ ಅಂದರೆ ಫುಲ್ ಗ್ರೀನ್ ಇರಲ್ಲ, ಸ್ವಲ್ಪ ಡ್ರೈ ಕೂಡ ಇರುತ್ತೆ. ಆದರೂ ಪ್ರಿಸರ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಯಾಕೆ ಅಂದರೆ ಬುಷ್ ಫೈರ್ ಜಾಸ್ತಿ ಆದಾಗ ಇವ್ರಿಗೆ ಬೇಕಾಗುತ್ತೆ ರೈನ್ ಫಾರೆಸ್ಟ್ ಉಳಿಸ್ಕೊಳಕ್ಕೆ. ಮತ್ತು ಈ ರಿಚ್ ಪ್ಲಾಂಟ್ಸ್ ಏನು ನೋಡ್ತಾರೆ ಈ ರೈನ್ ಫಾರೆಸ್ಟಲ್ಲಿ, 80% ಆಫ್ ದ ಪ್ಲಾಂಟ್ಸ್ ಆಗಿರ್ಬೋದು, ಮ್ಯಾಮಲ್ಸ್ ಆಗಿರ್ಬೋದು, ಬರ್ಡ್ಸ್ ಆಗಿರ್ಬೋದು, ನಿಮಗೆ ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ. ಈ ಆಸ್ಟ್ರೇಲಿಯನ್ ರೈನ್ ಫಾರೆಸ್ಟಲ್ಲಿ ಮಾತ್ರ ಸಿಗೋದು. ಸಕ್ಕದಾಗಿದೆ. ಎಷ್ಟು ವರ್ಷ ಅಂತ ಇದಕ್ಕೆ? 86 ವರ್ಷನಾ ಇವ್ರು ಹೇಳಿರೋ ಪ್ರಕಾರ? 86 ವರ್ಷ, 186 ವರ್ಷನೂ ಇರಬೇಕು ಈ ಮರಕ್ಕೆ. ಅಷ್ಟೇ ಇದೇನಾ ಸ್ಕೈ ವಾಕು? ಇಲ್ಲ, ಇನ್ನೂ ದೊಡ್ಡದಿದೆ ಸ್ಕೈ ವಾಕು. ಯಾವ್ದು ನಾರ್ಮಲ್ ಮಿಡ್ ವಾಕ್ ಅಂತ ಅಷ್ಟೇ. ಇದು ಮೇಲ್ಗಡೆ ಇರಬೇಕು. ಫಾಲ್ಸ್ ಹೋಗ್ತಾ ಇದೆ. ಎಲ್ಲಿಂದ ನೀರು ಬರ್ತಾ ಇದೆ ಅಂತ ಗೊತ್ತಾಯ್ತಲ್ವಲ್ಲ? ಬೆಟ್ಟದ ಮೇಲಿಂದ ಹರ್ಕೊಂಡ್ ಬರ್ತಾ ಇರಬೇಕು ಮೋಸ್ಟ್ಲಿ. ಆದ್ರೆ ನಿಮ್ಗೆ ಅಷ್ಟು ತಿಕ್ಕಾಗಿ ಕಾಣಿಸ್ತಾ ಇಲ್ಲ ಈ ರೈನ್ ಫಾರೆಸ್ಟ್ ಅಲ್ವಾ? ತುಂಬಾ ತಿಕ್ಕಿಲ್ಲ, ಅದಕ್ಕೆ ಸಬ್ ಕಾಂಟಿನೆಂಟಲ್ ರೈನ್ ಫಾರೆಸ್ಟ್ ಅಂತ ಹೇಳೋದು. ಮುಂದೆ ಎಲ್ಲೋ ಸ್ಕೈ ವಾಕ್ ಇರಬೇಕು. ಮೇಲ್ಗಡೆ ನೋಡ್ಕೊಂಡ್ ಬಾಕೇಣ, ಬರೀ ಕೆಳಗಡೆ ಅಷ್ಟಲ್ಲ. ಪ್ರಾಣಿಗಳು ಇರ್ತಾವ, ಕೊಹಾನಸ್ ಇರುತ್ತೆ. ಇಲ್ಲಿಂದ ಬರ್ತಾ ಇದೆ ನೋಡಿ ನೀರು, ಬೆಟ್ಟದ ಮೇಲಿಂದ ಹರ್ಕೊಂಡ್ ಬರ್ತಾ ಇದೆ. ಆ್ಯಕ್ಚುಲಿ ಇದು ಹೆಂಗಿದೆ ಗೊತ್ತಾ? ಫ್ರ್ಯಾಂಕ್ಲಿ ನಿಜ ಹೇಳಬೇಕು ಅಂದರೆ, ನಾವು ಶಿವಮೊಗ್ಗ, ಕೂರ್ಗು ಅಲ್ಲೆಲ್ಲ ಹೋಗ್ತೀವಿ ಗೊತ್ತಾ, ಇದು ಹೋಮ್ ಸ್ಟೇಗಳಲ್ಲಿ ತೋಟದ ವಾಕು ಅಂತೆಲ್ಲ ಕರ್ಕೊಂಡು ಹೋಗ್ತಾ ಗೊತ್ತಾ ಬೆಳಗಿನ ಜಾವ. ಅದೇ ಚೆನ್ನಾಗಿರುತ್ತೆ. ಇನ್ನು ಅಲ್ಲೇ ಜಾಸ್ತಿ ಮರಗಳು, ಪಕ್ಷಿಗಳು, ಪ್ರಾಣಿಗಳು ಏನೇನೋ ಸಿಗ್ತವೆ. ಇಲ್ಲಿ ಏನೂ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಇಲ್ಲಿನ ಈ ಕಾಂಟಿನೆಂಟ್ ರೈನ್ ಫಾರೆಸ್ಟ್ ಇದು ನಿಮ್ಗೆ ತೋರಿಸಿದ್ವಿ. ಖುಷಿ ಪಡ್ಕೋಣ, ಅಟ್ಲೀಸ್ಟ್ ರಿಸರ್ವ್ ಮಾಡ್ಕೊಂಡು ಇಟ್ಕೊಂಡಿದ್ರಲ್ಲ ಅಂತ. ಆಮೇಲೆ ನಾನು ಆವಾಗಲೇ ಹೇಳ್ದಂಗೆ ಆಸ್ಟ್ರೇಲಿಯನ್ ಗೌರ್ಮೆಂಟು ತುಂಬ ಪ್ರೊಟೆಕ್ಷನ್ ಮೆಜರ್ಸ್ ತೊಗೊಂಡಿದ್ದಾರೆ ರೈನ್ ಫಾರೆಸ್ಟ್ಗೆ. ಯಾಕಂದರೆ ಎಲ್ಲೋ ಹತ್ಕೊಳ್ಳುತ್ತೆ ಬೆಂಕಿ. ಇಲ್ಲಿ ಬಂದು ಫುಲ್ಲು ರೈನ್ ಫಾರೆಸ್ಟ್ ಹಾಳು ಮಾಡ್ತಾ ಇದೆ. ಕಳೆದ 4 ರಿಂದ 5 ವರ್ಷಗಳ ಹಿಂದೆ ಎಷ್ಟು ಈ ಥರ ವೈಲ್ಡ್ ಫೈರ್ ಆಗಿ ಎಷ್ಟು ಪ್ರಾಣಿಗಳು ಸತ್ತೋಗಿದೆ ಗೊತ್ತಾ. ಅದಕ್ಕೆ ಗೌರ್ಮೆಂಟು ಇವಾಗ ಮುಂಜಾಗ್ರತೆ ಕ್ರಮವಾಗಿ ರೈನ್ ಫಾರೆಸ್ಟ್ನ ಪ್ರೊಟೆಕ್ಟ್ ಮಾಡ್ಕೋತಾ ಇದ್ದಾರೆ. ಆಶಾ ಈಗ ಮುಂದೆ ಹೋಗ್ತಾ ಹೆದರಿಕೆ ಆಗ್ತಾ ಇದೆ. ಅಳಾಡ್ತಾ ಇದೆ ಆಶಾ. ಅಲ್ಲ
ಬೇಕು ಬೇಕು ಅಂತಾನೆ ಮಾಡೋರು ಹಿಂಗೆ ಎದುರ್ಕೊಳ್ಳಿ ಅಂತ. ಆದ್ರೆ ನಂಗೆ ಶೋ ಗಿಡ ತರ ಕಾಣಿಸ್ತಾ ಇದೆ. ಇಲ್ಲ, ಇಲ್ಲಿನ ರೈನ್ ಫಾರೆಸ್ಟ್ ಇದೇ ತರ ಇರೋದು. ನೋಡಿ ಹಿಂಗೆ ವ್ಯೂ ಹೆಂಗೆ ತಿರ್ಸಿದ್ರೆ ಹಿಂಗೂ ವ್ಯೂ. ನಾವು ಮರಗಳನ್ನ ಫುಲ್ ಟಾಪ್ ಇಂದ ನೋಡ್ತಾ ಇದೀವಿ ಈಗ. ಅದೇ ಆಮೇಲೆ ಕೆಳಗಡೆ ನೋಡಿ ಎಷ್ಟು ಕೆಳಗಡೆ ಇದೆ ಅಂತ. ಅಷ್ಟೊಂದು ಕೆಳಗಡೆ ಇಲ್ಲ ಪರವಾಗಿಲ್ಲ, ಓಕೆ. ಫೈನಲ್ ಆಗಿ ಎಲ್ಲೆಲ್ಲೋ ತಿರ್ಗಾಡ್ಕೊಂಡು ಸ್ಕೈ ವಾಕಿಗೆ ಬಂದ್ವಿ ಆಶಾ ನಾವು. ಇದು ಈ ಕಡೆ ಎಲ್ಲೋ ಒಳಗಡೆ ಮಾಡಿದಾರೆ ಗುರು ಇದನ್ನ, ಕಾಡು ಒಳಗಡೆ. ಚೆನ್ನಾಗಿದೆ ಆ್ಯಕ್ಚುಲಿ. ಇಲ್ಲಿಂದ ನಮಗೆ ಪ್ರಾಣಿಗಳೆಲ್ಲ ಕಾಣಿಸುತ್ತಂತೆ, ಕೋಲಾಸ್ ಎಲ್ಲ ನೋಡ್ಕೊಂಡು ಹೋಗ್ಬೇಕಾಶ. ಇಲ್ಲಿ ಓಪನ್ ಆಯ್ತು ನೋಡಿ ಇವಾಗ. 800 ಸ್ಪೀಸೀಸ್ ಆಫ್ ಮರಗಳಿದಾವೆ ಇಲ್ಲಿ ಅಲ್ವಾ. ಶೇಡರ್ ವುಡ್ ಎಲ್ಲ ಇದೆ ಕಿರಣ್. ಆದರೆ ನನಗೆ ನಿಜವಾದ ರೈನ್ ಫಾರೆಸ್ಟ್ ಫೀಲ್ ಬರ್ತಲ್ಲ ಇದು. ನಾವು ಯಾವುದ್ಯಾವುದೋ ಉಗಾಂಡ ದೇಶದೆಲ್ಲ ನೋಡ್ಬಿಟ್ಟಿದ್ದೀವಲ್ಲ, ಆ ಥರ ಫೀಲ್ ಬರ್ತಲ್ಲ. ಇದನ್ನ ತೆಂಗಿನ ಮರ ಬೆಳೆದವ್ರೆ, ಶೋ ಗಿಡ ಅಲ್ವಾ. ನಮ್ಮ ಇದ್ರಲ್ಲಿ ಬೆಳೆಸ್ತಾರಲ್ಲ ಪಾಟಲ್ಲಿ ಶೋ ಗಿಡ, ಆ ಥರ ಇದೆ ಇದು. ದೊಡ್ಡದಷ್ಟೇ ಆದ್ರೆ ಹ್ಯೂಮಿಡ್ ನೋಡು, ಸಖತ್ ಶೆಕೆ. ಈ ಆಸ್ಟ್ರೇಲಿಯಾದಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ನೆಲದ ಮೇಲಾಗ್ಲಿ ಮರದ ಮೇಲಾಗ್ಲಿ ಅಲ್ಲಿ ಯಾವ ತರ ಹಾವಿರುತ್ತೆ ಅಂತ ಗೊತ್ತಿರಲ್ಲ. ಇಡೀ ಪ್ರಪಂಚದಲ್ಲ 25 ತರ ಪಾಯ್ಸನಸ್ ಸ್ನೇಕ್ಸ್ ಇದೆ. ಆ 25 ತಳಿಯಲ್ಲಿ 21 ತಳಿ ಪಾಯ್ಸನಸ್ ಸ್ನೇಕ್ಸ್ ಈ ಆಸ್ಟ್ರೇಲಿಯಾದಲ್ಲೇ ಇದೆ. ಆಸ್ಟ್ರೇಲಿಯಾ ನೇಟಿವ್ ಸ್ನೇಕ್ ಬಂದ್ಬಿಟ್ಟು ಇನ್ಲ್ಯಾಂಡ್ ತೈಪಾನ್ ಅಂತ, ಒನ್ ಆಫ್ ದ ಡೆಡ್ಲಿಯಸ್ಟ್ ಸ್ನೇಕ್. ಹುಷಾರಾಗಿರ್ಬೇಕು. ಎಲ್ಲಿರ್ತಾ ಗೊತ್ತಿಲ್ಲ, ನನ್ಗಂತೂ ಕಣ್ಣು ಕಾಣಿಸ್ಕೊಂಡಿಲ್ಲ. ಕಣ್ಣು ಕಾಣಿಸ್ಕೊಂಡ್ರೆ ನೀವ್ ಹೇಳಿ, ಮೇ ಬಿ ಇಲ್ಲೆಲ್ಲ ಇರಲ್ಲ ಅನ್ಸುತ್ತೆ. ಆ್ಯಕ್ಚುಲಿ ಇಲ್ಲೆಲ್ಲ ತೈಪಾನ್ ಸ್ನೇಕ್ಸ್ ಎಲ್ಲ ಇರಲ್ಲ. ಆ್ಯಕ್ಚುಲಿ ಇಡೀ ಪ್ರಪಂಚದಲ್ಲೇ ಒನ್ ಆಫ್ ದ ಮೋಸ್ಟ್ ಡೆಡ್ಲಿಯಸ್ಟ್ ಸ್ನೇಕ್ ಬಂದ್ಬಿಟ್ಟು ಇನ್ಲ್ಯಾಂಡ್ ತೈಪಾನ್ ಅಂತ. ಎಲ್ಲೂ ಕಾಣಿಸಲ್ಲ ಬಿಡಿ ಇಲ್ಲೆಲ್ಲ. ತುಂಬ ಕೆಳಗಡೆ ಇತ್ತು ಅಂತ ಎಕ್ಸೈಟಿಂಗ್ ಆಗಿರಲ್ಲ. ಒನ್ಸ್ ಅಗೇನ್ ಬಂದಿದ್ದೀವಿ, ನೋಡ್ತಾ ಇದೀವಿ, ಹೋಗ್ತಾ ಇದ್ದೀವಿ ಅಷ್ಟೇ. ಅದ್ರೇನು ಗೊತ್ತಾ, ಸಖತ್ ಹೈಪ್ ಇತ್ತು ಇಂಟರ್ನೆಟಲ್ಲಿ ಮಾತ್ರ. ಇಲ್ಲಿಗೆ ಹೋಗಲೇಬೇಕು, ಸಖತ್ತಾಗಿದೆ ಅಂತೆಲ್ಲ. ಮೋಸ್ಟ್ಲಿ ಇವ್ರಿಗೆ ಇದು ಸಖತ್ತಾಗಿರಬೇಕು. ಆದರೆ 50-50 ಔಟ್ ಆಫ್ 10 ರೇಟಿಂಗ್ ಬಂದ್ಬಿಟ್ಟು 3-4 ಅಷ್ಟೇ ಇದಕ್ಕೆ. ಆಸ್ಟ್ರೇಲಿಯಾದ ಗೋಲ್ಡ್ ಕೋಸ್ಟ್ಗೆ ಸ್ವಾಗತ ಸುಸ್ವಾಗತ. ಗೋಲ್ಡ್ ಕೋಸ್ಟ್ ಅಂದರೆ ಏನು ಗೋಲ್ಡನ್ ಸಿಗಲ್ಲಪ್ಪ ಇಲ್ಲಿ. ಗೋಲ್ಡ್ ಕೋಸ್ಟ್ ಏನಕ್ಕೆ ಅಂತ ಹೇಳಿದ್ರೆ ವರ್ಷದ 300 ದಿನ ಕೂಡ ಇಲ್ಲಿ ಸನ್ಶೈನ್ ಇರುತ್ತೆ. ಮತ್ತು ವೇವ್ಸ್ ಏನು ನೋಡ್ತಾ ಇದ್ರಲ್ಲ ತುಂಬಾ ಕಮ್ಮಿ ಇರುತ್ತೆ. ಸೊ ಜನ ಬಂದು ಇಲ್ಲಿ ಆರಾಮಾಗಿ ಬೀಚ್ ಟೈಮ್ನ ಸ್ಪೆಂಡ್ ಮಾಡ್ಬೋದು. ನಾನು ಇನ್ನೇನು ಕತ್ಲಾಗ್ಬಿಡುತ್ತೆ, ಯಾರೂ ಇರಲ್ಲ, ಸನ್ಸೆಟ್ ನೋಡ್ಕೊಂಡು ಎಲ್ಲ ಹೋಯ್ತಾರೆ ಅಂದ್ಕೊಂಡ್ರೆ ಪಾರ್ಕಿಂಗೇ ಸಿಗಲ್ಲ ಗುರು, ಅಷ್ಟು ಜನ ಅವರೇ. ಓಕೆ, ಇವರೆಲ್ಲ ಕೂತ್ಕೊಂಡಿರೋದು ಸನ್ಸೆಟ್ ವ್ಯೂಗೆ ಕಿರಣ. ಸಂಡೇ ಇಲ್ಲ, ಮುಳುಗೋಗೈತೆ. ಇಲ್ಲಿ 4-5 ಟ್ರಯಲ್ ಇದಾವೆ. ನನಗೆ ಓಷನ್ ವ್ಯೂ ಟ್ರ್ಯಾಕ್ ಇಷ್ಟ. ಯಾಕಂದ್ರೆ ಒಂದ್ ಕಡೆ ಓಷನ್ ಕಾಣುತ್ತೆ, ಒಂದ್ ಕಡೆ ರೈನ್ ಫಾರೆಸ್ಟ್ ಕಾಣುತ್ತೆ, ಮಧ್ಯದಲ್ಲಿ ಹೋಗ್ತೀವಿ. ಇದು ಫುಲ್ಲು ಇನ್ಲ್ಯಾಂಡ್ ಟ್ರಯಲ್. ಇಲ್ಲಿ ತೋರಿಸ್ತಾ ನೋಡಿ ಇನ್ಲ್ಯಾಂಡ್ ಟ್ರಯಲ್. ಸಖತ್ ದೊಡ್ಡದಿದೆ ಇದು. ಅಬ್ಸರ್ವ್ ಮಾಡ್ತಾ ಇದ್ದೀನಿ ನೀನು, ಇಲ್ಲಿ ಮರಗಳು ಗಿಡಗಳು ಒಂಥರ ಡಿಫ್ರೆಂಟ್ ಆಗಿದೆ. ಓ, ಇಲ್ಲಿಂದ ಗೋಲ್ಡ್ ಕೋಸ್ಟ್ ವ್ಯೂ ಏನು ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಆಸ್ಟ್ರೇಲಿಯಾದ ಎಷ್ಟೋ ರೈನ್ ಫಾರೆಸ್ಟ್ ಮರ ಗಿಡಗಳು ಬಂದ್ಬಿಟ್ಟು ಎಂಡೇಂಜರ್ಡ್ ಮರಗಳಂತೆ. ಸೊ ಅವ್ರು ಕನ್ಸರ್ವ್ ಮಾಡೋಕ್ಕೆ ಇದು ಮಾಡ್ತಾರೆ. ಸೊ ಇಲ್ಲಿ ಎಷ್ಟೋ ಸ್ಪೀಸೀಸ್ ಇದೆ. ಇವೆಲ್ಲ ಏನು ನೋಡ್ತೀವ್ರೆ, ಮೋಸ್ಟ್ ಆಫ್ ದಮ್ ಎಂಡೇಂಜರ್ಡ್ ಸ್ಪೀಸೀಸ್ ಇರುತ್ತೆ ಮರಗಳು. ಅಲ್ಲೊಂದು ದೂರದಲ್ಲಿ ಒಂದು ಸಿಟಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಸ್ಕೈ ಸ್ಕ್ರೇಪರ್ಸ್ ಇದೆಯಪ್ಪ. ಹಿಂಗೆ ತಿರುಗಿಸಿದ್ರೆ ಗೋಲ್ಡ್ ಕೋಸ್ಟು, ಇಲ್ಲೂ ಸ್ಕೈ ಸ್ಕ್ರೇಪರ್ ಇದೆಯಪ್ಪ. ಏನು ಬೇಜಾನ್ ಸ್ಕೈ ಸ್ಕ್ರೇಪರ್ಸ್ ಇದೆ ಗೊತ್ತು, ಚಿಕ್ಕ ಚಿಕ್ಕ ಹಳ್ಳಿಗಳಿಗೂ ಇಲ್ಲಿ. ಈ ಗೋಲ್ಡ್ ಕೋಸ್ಟ್ ಸಿಟಿ ಬಂದ್ಬಿಟ್ಟು ಮ್ಯಾನ್ ಮೇಡ್ ಸಿಟಿ. ಅಂದರೆ ಇಲ್ಲಿ ಏನೂ ಇರಲಿಲ್ಲ, ಫಸ್ಟ್ ಬರೀ ಕೋಸ್ಟ್ ಲೈನ್ ಮಾತ್ರ ಇತ್ತು. ದುಬೈ ಹೇಗೆ ಮ್ಯಾನ್ ಮೇಡ್ ಅಲ್ಲ, ಈ ಗೋಲ್ಡ್ ಕೋಸ್ಟ್ ಕೂಡ. ಯಾಕಂದರೆ ಜನ ಜಾಸ್ತಿ ಬರ್ತಾಯಿದ್ರು. ಫಸ್ಟ್ ಹೋಟೆಲಿಂದ ಸ್ಟಾರ್ಟ್ ಆಗಿದ್ದು, ಇವಾಗ ಎಷ್ಟೋ ಇಂಡಸ್ಟ್ರೀಸ್ ಬೆಳೀತಿದೆ ಇಲ್ಲಿ. ಯಾಕೆಂದರೆ ಎಲ್ಲ ಕಾರಣ ಗೋಲ್ಡ್ ಕೋಸ್ಟ್ ಬೀಚು. ಆಮೇಲೆ ಇದನ್ನು ಲಾಸ್ ವೇಗಸ್ ಆಫ್ ಆಸ್ಟ್ರೇಲಿಯಾ ಅಂತಾರೆ. ಎಂತಕ್ಕೆ ಅಂದರೆ ಇಲ್ಲಿ ಅಷ್ಟು ಅಮ್ಯೂಸ್ಮೆಂಟ್ ಪಾರ್ಕ್ಗಳು, ಕೆಸಿನೋಗಳು ಎಲ್ಲ ಇದೆ. ಜೂಜಾಡೋಕ್ಕೆ ಜನ ಆಸ್ಟ್ರೇಲಿಯಾದವರು ಈ ಜಾಗಕ್ಕೆ ಬರ್ತಾರೆ. ನಾವು ಗೋವಾಗ ಹೋಗ್ತೀವಲ್ಲ ಕೆಸಿನೋಗೆ, ಮಜಾ ಮಾಡೋಕ್ಕೆ, ಬೀಚ್ಗೆ, ಆಸ್ಟ್ರೇಲಿಯನ್ಸ್ ಅವ್ರ ಪ್ರಿಫರ್ಡ್ ಜಾಗ ಬಂದ್ಬಿಟ್ಟು ಗೋಲ್ಡ್ ಕೋಸ್ಟ್. ಇವ್ರು ಆಸ್ಟ್ರೇಲಿಯಾದವ್ರು ಸಖತ್ ಫಿಟ್ ಇರ್ತಾರೆ ಗುರು. ಅವಾಗಿದ್ದು ಎಷ್ಟು ಹುಡುಗಿರ್ತಾರೆ, ಎಕ್ಸಸೈಸ್ ಮಾಡ್ಕೊಂಡು ಹೋದ್ರಲ್ವಾ, ಓಡಿ ಓಡಿ. ನಾವು ನಡ್ಕೊಂಡು ಹೋಗ್ತಾ ಇದೀವಿ, ಅವ್ರು ಜಾಗ್ ಮಾಡ್ತಾ ಇದಾರೆ. ಇದು ಜಾಗಿಂಗ್ ಪಾತ್ ಅನ್ಸುತ್ತೆ ಅವ್ರ ದಿನ ಅವ್ರದ್ದು. ನಾವು ಈ ಗೋಲ್ಡ್ ಕೋಸ್ಟ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದೀವ, ಏನೇನೋ ವಿಚಿತ್ರವಾದ ಮರಗಳೆಲ್ಲ ಕಾಣಿಸ್ತಾ ಇದೆ. ಆದ್ರೆ ಇಲ್ಲಿ ಕಾಣಿಸ್ತಾ ಇದೆಯಾ ನಿಮ್ಗೆ? ಈ ಮರ ಯಾವುದು ಅಂತ ಹೇಳಿ ನೋಡೋಣ. ಅದು ಹಣ್ಣು ಒಂಥರ ಇದೆ, ಮರನೂ ಒಂಥರ ಇದೆ ಗುರು. ಗೂಗಲ್ ಎಲ್ಲ ಮಾಡಿ ನೋಡ್ತಾ ಇದ್ದೀನಿ, ಏನು ಗೊತ್ತೇ ಆಗ್ತಾಯಿಲ್ಲ ನನಗೆ ಇದು ಯಾವುದು ಅಂತ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಮರದ ಹೆಸರೇನು, ಹಣ್ಣು ಹೆಸರೇನು ಅಂತ. ಜಾಗದ ಹೆಸರು ಬಂದ್ಬಿಟ್ಟು ಗೋಲ್ಡ್ ಕೋಸ್ಟ್ ಓಷನ್ ರೋಡ್ ದಿಸ್ ಟ್ರೀ ಅಂತ ಹುಡುಕಿ. ಇದು ನೋಡಿ, ಇದೆಷ್ಟು ಸಕ್ಕತ್ತಾಗಿದೆ. ಇದು ಪೈನಾಪಲ್ ತರ, ಆದ್ರೆ ಪೈನಾಪಲ್ ಅಲ್ಲ. ಓ ಆಶಾ, ಇದೇನಿದು ಓಷನ್ ಪಾತ್ ವಾಕಿಂದ ಫುಲ್ ರೈನ್ ಫಾರೆಸ್ಟ್ ಬಂದ್ಬಿಟ್ವಿ. ಅದೇ ಇದ್ರ ಬ್ಯೂಟಿ, ಈ ವಾಕಿಂಗ್ ಬ್ಯೂಟಿ ಅದೇ. ಇನ್ನೊಂದು ಸ್ವಲ್ಪ ಒಳಗಡೆ ಹೋಗ್ಬಿಡ್ತೀವಿ. ಕ್ಯಾಮ್ರಾ ಚೆನ್ನಾಗಿ ಕಾಣಲ್ಲ ಆಶಾ, ಆಕ್ಚುಲಿ ಕತ್ಲೆ ಆಗ್ತಿದ್ದಂಗೆ.
ನಾವು ಈವ್ನಿಂಗ್ ಸನ್ಸೆಟ್ ಚೆನ್ನಾಗಿರುತ್ತೆ ಅಂತ ಬಂದ್ವಿ. ನಾನು ಸೈಲೆಂಟಾಗಿರ್ತೀನಿ, ಪಕ್ಷಿಗಳ ಶಬ್ದ ಕೇಳಿಸ್ಕೊಳ್ಳಿ ನೀವು. ಈ ಕಡೆ ಅಲೆಗಳ ಶಬ್ದ, ಈ ಕಡೆ ಪಕ್ಷಿಗಳ ಶಬ್ದ. ಆಶಾ ಸೈಲೆಂಟ್ ಪ್ಲೀಸ್. ಓಲ್ಡ್ ಕೋಸ್ಟ್ನ ನೈಟ್ ವ್ಯೂ ನೋಡಿ, ಅಲ್ಲಿ ದೂರದಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಫುಲ್ ಜಗಮಗಿಸ್ತಾ ಇದೆ. ಅದೇ ಹೇಳಿದ್ನಲ್ಲ ನಾನು, ಇದು ಆಸ್ಟ್ರೇಲಿಯಾದವ್ರಿಗೆ ಲಾಸ್ ವೇಗಸ್ ಇದ್ದಂಗೆ. ಪಾರ್ಟಿ ಮಾಡೋಕ್ಕೆ ಮತ್ತು ಮಕ್ಕಳನ್ನ ಕರ್ಕೊಂಬರ್ತಾರೆ. ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ ಇಲ್ಲಿ ತುಂಬ. ಏಯ್ ಕೋಳಿ ಮನೆ ಓಡ್ತಾ ಇತ್ತೆ ನೋಡ್ಲಾ ಮಗ. ನಾಟಿ ಕೋಳಿ ಇಟ್ಕೊಳ್ಳೋ, ಒಂದು ಬಾತ್ಕೊಳ್ಳಿ. ಅದು ವೈಲ್ಡ್ ವೈಲ್ಡ್ ಅದು ಏನು ವೈಲ್ಡ್ ಇಲ್ಲ, ಸಾಕಿರೋದೇ ಬರಲಿ. ಬರ ಮನೆಗೆ ಹೋಗಿ ನಾಟಿ ಕೋಳಿ ಸಾರು ಮಾಡ್ಕೊಂಡು ತಿನ್ನೋಣ. ಓ ಆಡ್ತದೆ ಗುರು, ಕುಕ್ಬಿಟ್ಟು ಆರ್ಬಿಡ್ಲಿ ಆಮೇಲೆ. ವೈಲ್ಡ್ ವೈಲ್ಡ್ ಆಸ್ಟ್ರೇಲಿಯಾ ನೇಟಿವ್ ಇದು ಅನ್ಸುತ್ತೆ. ಬಯಸ್ತೈತೆ. ಶಿಷ್ಯ ಏನಪ್ಪ ನಿನ್ನ ಹೆಸರು? ನಿನ್ನ ಹೆಸರೇನಾ? ಕೋಳಿ ರಾಜ. ಏನ್ ಫೋರ್ಸ್ ಕೊಡ್ತೀರ ನೋಡಿ ಕಿರಣ ಇದು. ಬಾಯ್ ಕೋಳಿ ರಾಜ ಅವ್ರ ರಾಣಿ. ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಬರ್ಬೇಕು ಇಲ್ಲಿ. ಬಾ ಎರಡು ಬ್ರಿಮ್ಸೆ ಕೊಡ್ತಾವ್ರೆ ಅಂತ. ಆಸ್ಟ್ರೇಲಿಯಾದಲ್ಲಿ ಇಂಟರ್ನ್ಯಾಷನಲ್ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಎಲ್ಲಾ ತರ ಕುಸಿನ್ ಸಿಗುತ್ತೆ. ಇದು ಬಂದು ಚೈನೀಸ್ ರೆಸ್ಟೋರೆಂಟ್, ಯಾವುದೋ ಸುಮ್ಮನೆ ರೋಡ್ ಸೈಡ್ ನಡ್ಕೊಂಡು ಹೋಗ್ತಾ ಸಿಕ್ತು. ಚಿನ್ನು ಇದು ಹಕ್ಕಿ ಫ್ರೈಡ್ ರೈಸ್ ಅಂತೆ. ಅಕ್ಕಿ ಫ್ರೈಡ್ಸ್, ಅಕ್ಕ ನೂಡಲ್ಸ್ ಅಂತ. ಇದು ಏನ್ ನೂಡಲ್ಸ್ ಅಂತಾನೆ ಗೊತ್ತಾಗ್ತಿಲ್ಲ. ಅಕ್ಕಿ ನೂಡಲ್ಸ್ ಅಂತಾನೆ. ಅಕ್ಕಿ ನೂಡಲ್ಸ್ ಖಾರ ಇರಲ್ಲ ಅಂತ ಗೊತ್ತು, ಅದಕ್ಕೆ ಇದು ಚಿಲ್ಲಿ ಸಾಸ್ ತಗೊಳ್ಸ್ಬಿಟ್ಟು ತಿನ್ನೋದು. ಸೀ ಫುಡ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. It looks good. Does it taste good? Oh, this is really good. I just had it a bit and it tastes really good. This is Singapore noodles, the best. Yeah. We'll give it a go then. ಸೊ ರೆಕಮೆಂಡೇಶನ್ ಕೇಳಿದ್ರು, ನಾವು ತಿಂತಾ ಇದೀವಿ, ಚೆನ್ನಾಗಿರ್ತದೆ ನೀವು ತಿನ್ನಿ ಅಂತ ಹೇಳಿದ್ವಿ. ಜೆನ್ಯೂನಾಗಿ ಚೆನ್ನಾಗಿದೆ, ಅದಕ್ಕೋಸ್ಕರ. ಅಷ್ಟು ಚೆನ್ನಾಗಿದೆ. ತರಕಾರಿ ಜಾಸ್ತಿ ಹಾಕ್ಬಿಟ್ಟವ್ರು ಗುರು, ತರಕಾರಿ ತಿನ್ನಲ್ಲ ನಾನು. ಓ ಇಲ್ಲಿ ಒಳಗಡೆ ರೈಸ್ ಐತೆ. ಟಾಟಾ ಬಾಬಾ ಸಿಯು. ಗುಡ್ ನೈಟ್. ಸ್ಟಾರ್ಟ್ ಚಿನ್ನು. ನಾವಿವಾಗ ಬಿದೋಗ್ಬಿಟ್ರೆ ಕಷ್ಟ ತಗೋಚಿನ್ನು, ಆಮೇಲೆ ನೀರೈತೆ. ಮಧ್ಯದಲ್ಲಿ ಬರ್ತೀಯಲ್ಲ ಚಿನ್ನು. 10 ಟೇಕ್ ಆಯ್ತು. ಮಗನೇ ಆಮೇಲೆ 10 ಟೇಕ್ ಆಯ್ತು ಇದು ಒಂದಕ್ಕೆ. ರಾಣಿ ನಾಯಿ ಮರಿ. ಚಿನ್ನು ಹೇಳ್ತೀಯ ಹೋಗೋಣ? 10 ನಿಮಿಷದಿಂದ ಸುಮ್ಮನೆ ಓದ್ಲಾ ಹೊಡಿತಾ ಇದೀಯಾ? ಆಕ್ಷನ್. ಯಾ ಏನ್ ಹೇಳ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಸಿಟಿ ಯಾವ ಸಿಟಿ ಇದು? ಬ್ರಿಸ್ಬೇನ್. ತಾಯಿ ಚಿನ್ನು ಯೋಚಿಸ್ಕೊತೀನಿ, ಮರ್ತೋದೆ. ತಗೋಗೋಣ. ವೆಲ್ಕಮ್ ಟು ದ ಬ್ರಿಸ್ಬೇನ್ ಸಿಟಿ. ಚಿನ್ನೆಲ್ಲ ಪಾರ್ಕಿಂಗ್ ಇದೆ. ಟೂರಿಸ್ಟಿಕ್ ಜಾಗ ಅಲ್ಲ, ತುಂಬಾ ಕಮ್ಮಿ ಜನ ಬರ್ತಾರೆ, ಯಾಕಂದ್ರೆ ಇದು ಮೆಟ್ರೋಪಾಲಿಟನ್ ಸಿಟಿ. ಅಸ್ಕಿ ಕಚ್ಚಿದ್ದು ಸರಿಯೋ ಏನೇ ಹೋಗ್ಲಿಲ್ಲ ಕಿರಣ್ ಬೈಕು. ಪುಡುಕ್ ಅಂತ ಬಿದ್ದೋಯ್ತದೆ. ಅಸ್ಕಿ ನೆನಪು ಚಿನ್ನು ಇದು. ಓಕೆ ನಾನು ಹಿಂಗ್ ನಡ್ಕೊಂಡ್ ಬರ್ತೀನಿ. ಹ್ಞೂ ಚಿನ್ನು, ಬಾ ಚಿನ್ನು. ಅಯ್ಯೋ ಚಿನ್ನು ಸಕ್ಕ ಕತ್ಲು ಬರ್ತದೆ ಚಿನ್ನು, ಲೈಟ್ ಸರಿ ಇಲ್ಲ. ಚಿನ್ನು ಕತ್ಲಲ್ಲ ಅಮ್ಮ, ಕರೆಕ್ಟಾಗಿ ಬರ್ತಾಯಿದೆ. ಕನ್ನಡಕ ತೆಗಿ, ಕನ್ನಡಕ ಹಾಕೊಂಡು ಕತ್ಲು ನೋಡಿ. ಒಳ್ಳೆ ಇದು ಮಿಸ್ ಆಯ್ತು ಈಗ ವ್ಯೂ. ಹಿಂಗೆ ಹೋಗೋಣ ಬಾ ಈ ವ್ಯೂಗೆ. ಆ್ಯಕ್ಚುಲಿ ಹಿಂಗೂ ಚೆನ್ನಾಗಿ ಬರ್ತದೆ. ಈ ಕಡೆ ಬಾ, ಚೆನ್ನಾಗಿ ಬರ್ತದೆ. ಚಿನ್ನು ಇದು ಹಕ್ಕಿ ಫ್ರೈಡ್ ರೈಸ್ ಅಂತೆ. ಅಕ್ಕಿ ಫ್ರೈಡ್ಸ್ ಗೊತ್ತಿಲ್ಲ ಇವ್ರದ್ದೇನೋ ಫ್ರೈಡ್ ರೈಸ್, ಸ್ಪೆಷಲ್ ಫ್ರೈಡ್ ರೈಸ್ ಅಂದರು. ಚೆನ್ನಾಗಿದೆ. ಆಮೇಲೆ ಇದೇನು ಹೇಳಿಬಿಡಿ ನೋಡೋಣ. ಎಳ್ನೀರು ಇವಾಗ ಹಿಂಗೆ ಕಲಿಸ್ಕೊಂಡು ಏನು ರೇಟ್ ಹಾಕಿದ್ದಾರೆ ನಿನಗೆ? ಅದೇನೋ ಗೊತ್ತಿಲ್ಲ ಚಿನ್ನು, ಸುಮ್ಮನೆ ತಿನ್ಚಿನ್ನು. ಬ್ರಾಕ್ಲಿ ಕೊಟ್ಟಿದ್ದೆ ನನಗೆ, ಚೆನ್ನಾಗಿದೆ ಬ್ರಾಕ್ಲಿ. ಶಾವಿಗೆ ಹೋಗ್ಬಿಡ್ತಾರೆ ಚಿನ್ನದು. ಅಷ್ಟೇ ಕ್ಲೋಸ್ ಟೈಮ್ ಚಿನ್ನು. ನಾವೇ ಲಾಸ್ಟ್ ಕಸ್ಟಮರಾ? ಚಿನ್ನು ಎಳ್ನೀರದ ಇದು ರೈಸ್ ವಾಟರು. ಇನ್ನೊಂದು ಚಿನ್ನು ಸಕ್ಕತ್ತಾಗಿದೆ ಚಿನ್ನು, ಏನೋ ಗೊತ್ತಿಲ್ಲ. ನನ್ನದು ಸೂಪರ್ ಆಗಿದೆ ಚಿನ್ನು. ನಾನು ಶಾವಿಗೆ ಉಪ್ಪಿಟ್ಟು ಇಷ್ಟನಾ, ಅದೇ ಥರ ಇದೆ ಆ್ಯಕ್ಚುಲಿ ಇದು. ಬೇಕೊಂದಿದ್ದ